ರಿಷಬ್ ಶೆಟ್ಟಿ ಅವರು ಇದ್ದಾರೆ ಅಂತ ಹೇಳಿದ್ಮೇಲೆ ಅವ್ರ ಪಕ್ಕದಲ್ಲಿ ಪ್ರಮೋದ್ ಶೆಟ್ರು ಇರಲೇಬೇಕು. ತಲೆಗೆ ಹೆಲ್ಮೆಟ್ ಹಾಕೊಂಡ್ರೆ ಹೇರ್ ಸ್ಟೈಲ್ ಹಾಳಾಗುತ್ತೆ. ಪೊಲೀಸರು ನೋಡಿದ ತಕ್ಷಣ ಟಕ್ ಅಂತ ಹಿಂಗೆ ಹಾಕೊಂಡು ಏನೋ ಒಂದು ಮ್ಯಾಟ್ರ್ ಇರಬೇಕು. ಏನು ಅಂದ್ರು ಏನಿಲ್ಲ ಬಾ ವಿತೌಟ್ ಲೈಸೆನ್ಸ್, ವಿತೌಟ್ ಡಾಕ್ಯುಮೆಂಟ್ಸ್, ಸಿಗ್ನಲ್ ಜಂಪ್ ತಿಳಿಸಿದ ತಕ್ಷಣ ಲೆಫ್ಟಲ್ಲಿ ಪೊಲೀಸರು ಇರೋದು. ಅವ್ರ ಹತ್ರ ಹೊರಟು ಸರ್ ಇದು ಸರ್ 10+ ಎಲ್ಲ ಹೋಗ್ಬೇಕು ಅಂತ ಹೀಗೆ ಮುಂದೆ ಹೋಗಪ್ಪ ಓಕೆ ಸರ್ ಅಷ್ಟೇ ಹೇಳ್ರೆ ಮುಂದೆ ಡೈರೆಕ್ಟ್ ಆಗ್ತೀರಾ? ಹೌದು ಸರ್ ಮತ್ತೆ ಏನಕ್ಕೆ ಬಿಡ್ಬೇಕು ನಿಮ್ಮನ್ನ ಅಂತ. ಸರ್ ಏನಕ್ಕೆ ಸರ್ ಅಂತ ನೀವೆಲ್ಲ ಬರೀ ನಾವು ಪೊಲೀಸರು ಲಂಚ ತಗೊಳ್ಳೋದು ಕಳ್ಳರು ಸುಳ್ಳರು ಹಿಂಗೆ ಕೆಟ್ಟವ್ರು ಅಂತಾನೆ ತೋರಿಸ್ತೀರಿ. ಏನು ಸರ್ ಹಿಂಗಂತೀರ ನೀವು? SP ಸಾಂಗ್ಲಿಯನ್ನು ಎಷ್ಟು ಭಾಗ ಮಾಡಿದೀವಿ ನಾವು ನಾನು ಮಾಡಿದೆ. ಅಂಬರೀಷ್ ಪಿಕ್ಚರಲ್ಲಿ ಎಷ್ಟು ಒಳ್ಳೆ ಪೊಲೀಸ್ ಆಫೀಸರ್ ತೋರಿಸಿದ್ವಿ ನಾವು. ರಿಯಲ್ ಆಗಿ ಆಗಿಲ್ಲ ಅಂದ್ರೆ ರೀಲ್ ಅಲ್ಲಾದ್ರೂ ಎಲ್ಲದನ್ನ ಪ್ರಮೋಷನ್ ಆಗಿರೋ ಒಂದೇ ಪೊಲೀಸ್ ಇವರೇ. ಈ 50ನೇ ಸಿನಿಮಾದಲ್ಲಿ 49 ಪೊಲೀಸ್ ಅವ್ರ ಗಣ ನರೇಶ್ ಇದೆ ಅಂತ ಕತೆ ಕೇಳಿದ್ರೆ ಏನು ಕತೆ ಕೇಳ್ತಾನೆ ಅದೇ ಪೊಲೀಸ್ ಕ್ಯಾರೆಕ್ಟರ್ ಇರುತ್ತೆ ಬಾ ಅಂತ. ಶೂಟಿಂಗ್ ಮುಗಿಸಿ ಮನೆ ಬರೋ ಬದಲು ಯಾವ್ದಾದ್ರು ಒಂದು ಸ್ಟೇಷನ್ ಒಳಗಡೆ ಜೀಪ್ ತಿರ್ಸಿದ್ರೆ ಓಕೆ ನಮ್ಮ ಸುಮಾರು ಕಡೆಗೆ ಆಗಿತ್ತು. ಮಾತಾಡಿದಲ್ಲ ಅದು ಇನ್ನೊಂದು ಸ್ಟೋರಿ ಅದು ಕಾಂಟ್ರವರ್ಸಿ ಇದೆ. ಹೇಳಿ ಕೊಡ್ತಾ ಇದ್ರು ಕುಟ್ಕೊಂಡು ಹಿಂಗೆ ಮಾಡ್ಕೊಂಡು ಯಾಕೆ ತುಡಿತೇವೆ ಬಾ ಹೇಗಂತ ಪೊಲೀಸರೇ ಮತ್ತೆ ಅಂತದ ಹೆಣ್ಣು ಮಕ್ಕಳ ಕಂಡಾಗಿದ್ದು ಪಾಂಡ್ರ ಹಾಕಿ ಬಾಗ್ಲಾಕಿ ನನ್ನ ಮೀಸೆನ ನನ್ನ ಪರ್ಮನೆಂಟ್ ಪೊಲೀಸ್ ಮಾಡ್ಬಿಟ್ಟಿದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರುವ ಎಲ್ಲಾ ಗ್ರೇಡಿನ ಆಕ್ಟಿಂಗು ಮುಗಿಸಿದೆ. ನಾನು ಡಿಗ್ರಿಗೆ ಫಸ್ಟ್ ಬೆಂಗಳೂರು ಬಂದ. ಫಸ್ಟ್ ಆಫ್ ಆಲ್ ಈ ಊರು ಯಾರು ಆಗ್ತಿರಲಿಲ್ಲ, ಎಲ್ಲ ರಸ್ತೆ ಒಂದೇ ತರ ಕಾಣೋದು ನಮಗೆ. ಊರಿಗೆ ಫಸ್ಟ್ ಬಂದವ್ರಿಗೆ ಎಲ್ಲರೂ ಸೇಮ್ ಪ್ರಾಬ್ಲಮ್. ಅದರಲ್ಲಿ ತುಂಬಾ ಸಲ ಸಿಗ್ನಲ್ ಮಧ್ಯಕ್ಕೆ ನಿಂತ್ಕೊಂಡಿದ್ವಿ. ಗೊತ್ತಾಗಿದೆ ಅಂದ್ರೆ ಹಿಂದೆ ಯಾರು ಬರ್ತಿಲ್ಲ ಅಂತ. ಒಂದೇ ಒಂದು ಸಿಗ್ನಲ್ ನಾನು ನಿಲ್ಸಿಲ್ಲ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ. ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ. ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಇವತ್ತು ಯಾರಿದ್ದಾರೆ ಗೊತ್ತಾ? ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರಿದ್ದಾರೆ. ಮತ್ತೆ ರಿಷಬ್ ಶೆಟ್ಟಿ ಅವರು ಇದ್ದಾರೆ ಅಂತ ಹೇಳಿದ್ಮೇಲೆ ಅವ್ರ ಪಕ್ಕದಲ್ಲಿ ಪ್ರಮೋದ್ ಶೆಟ್ರು ಇರಲೇಬೇಕು. ಇವರಿಬ್ರು ಒಟ್ಟಾಗಿ ಬಂದಿದ್ದಾರೆ ಅಂತ ಹೇಳಿದ್ರೆ ಏನೋ ಒಂದು ಮ್ಯಾಟ್ರ್ ಇರಬೇಕು, ಇಲ್ಲ ಅಂದ್ರೆ ಬರೋಕ್ ಚಾನ್ಸ್ ಇಲ್ಲ. ಯಾಕಂದ್ರೆ ಕಾಂತಾರ ಆದ್ಮೇಲೆ ರಿಷಬ್ ಅವರು ನನಗಂತೂ ಸಿಗ್ಲಿಲ್ಲ. ಬಹುಶಃ ಕಾಂತಾರ ರಿಲೀಸ್ಗಿಂತ ಮುನ್ನ ದಿನ ನಾನೊಂದು ಇಂಟರ್ವ್ಯೂ ಮಾಡಿದ್ದೆ. ಸರಿ ಸುಮಾರು 20 ನಿಮಿಷ ನನಗೆ ಸಿಕ್ಕಿದ್ದು. ಅದಾದ್ಮೇಲೆ ಮೂವಿಯನ್ನ ಒಟ್ಟಿಗೆ ನೋಡಿದ್ವಿ, ಅವತ್ತೊಂದು ಸೆಲೆಬ್ರೇಟ್ ಕೂಡ ಮಾಡಿದ್ವಿ. ಅದಾದ್ಮೇಲೆ ನನಗಂತೂ ಸಿಗ್ಲಿಲ್ಲ. ಬಹುಶಃ ನಮಗ್ ಸಿಗೋದಕ್ಕಿಂತ ಜಾಸ್ತಿ ಜನರಿಗೆ ಅವ್ರು ಬೇಕಿತ್ತು. ಅವರೆಲ್ಲರಿಗೂ ಸಿಕ್ಕೊಂಡು ಈಗ ಮತ್ತೆ ಅಗೇನ್ ಹೆಗ್ಗದ್ದೆ ಸ್ಟುಡಿಯೋ ಬಂದಿದ್ದಾರೆ. ನನಗಂತೂ ಬಹಳ ಖುಷಿ. ಯಾಕಂದ್ರೆ ಪರ್ಸನಲ್ ಆಗಿ ಒಂದು ಸಮಯವನ್ನ ಕೊಟ್ಟಿದ್ದಾರೆ. ಈಗ ಒಬ್ಬ ಸ್ಟಾರ್ ನಟ ಒಂದು ಸಮಯವನ್ನ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಅದು ಕಂಪ್ಲೀಟ್ಲಿ ವ್ಯಾಲ್ಯೂಯಬಲ್ ಆಗಿರುತ್ತೆ ಅಂತ ಹೇಳಿ ನಾನು ತುಂಬಾ ಪ್ರಿಪ್ರೇಷನ್ ಮಾಡಿಕೊಂಡು ರಿಷಬ್ ಅವ್ರನ್ನ ಹೆಂಗಾದ್ರೂ ಕೆಣಕ್ಲೇಬೇಕು, ಇವತ್ತು ಏನಾದ್ರೂ ಮಾತಾಡಿಸ್ಲೇಬೇಕು, ಒಂದು ಒಳ್ಳೆ ಟಾಪಿಕ್ ಒಳ್ಳೆ ವಿಚಾರವನ್ನ ನಿಮ್ ಜೊತೆ ಹಂಚ್ಕೊಳ್ಳೇಬೇಕು ಅಂತ ಬಂದಿದ್ದೀನಿ. ಯಾರು ಕೂಡ ಈ ಸಂದರ್ಶನವನ್ನ ಸ್ಕಿಪ್ ಮಾಡ್ಬೇಡಿ, ಕಂಪ್ಲೀಟ್ ಆಗಿ ನೋಡಿ. ಇದೊಂಥರ ಫುಲ್ಲಿ ಪ್ಯಾಕೇಜ್ ಇದೆ ನಿಮ್ಗೆ. ಅಂದ್ರೆ ಇಲ್ಲಿ ಮೋಜು ಮಸ್ತಿ ಎಲ್ಲವೂ ಕೂಡ ಸಿಗುತ್ತೆ. ಅವ್ರ ಮಾತುಗಳನ್ನು ಕೇಳ್ತಾ ಇದ್ರೆ ನಿಮ್ಗೆ ಅದ್ರ ಬಗ್ಗೆ ನಾನು ಹೇಳೋ ಅವಶ್ಯಕತೆನೇ ಇಲ್ಲ. ಆಲ್ರೆಡಿ ಏನಾದ್ರು ಪ್ರೋಮೋ ಗಿಮೋ ಬಿಟ್ರೆ ಅದರಲ್ಲೇ ನೀವು ನೋಡ್ಕೋಬಹುದು ಅಂತ ಹೇಳ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ಅವರಿಬ್ರು ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇಬ್ಬರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ನನಗೆ ಪರ್ಸನಲ್ ಆಗಿ ಖುಷಿ ಆಗೋದೇನಪ್ಪಾ ಅಂತ ಹೇಳಿದ್ರೆ, ಈಗ ನ್ಯಾಷನಲ್ ಸ್ಟಾರ್ ರಿಷಬ್ ಅವರು ಆದ್ರೂ ನಾವು ಅವ್ರ ಮನೆ ಒಳಗಡೆ ಬಂದಾಗ ಶೆಟ್ರೆ ದೋಸೆ ತಿಂತೀರಾ ಅಂತ ಕೇಳ್ತಾರೆ. ಇದು ಬೇಕು ಅಂತ ಅಂದ್ರೆ ಆ ಬಾಂಧವ್ಯ ಇದೆಯಲ್ಲ, ಆ ಪ್ರೀತಿ ಇದೆಯಲ್ಲ, ನಮಗೂ ಒಂದು ಸಮಯವನ್ನ ಕೊಟ್ಟು ಕರೆದು ಇಲ್ಲ ಮಾತಾಡೋಣ ಬನ್ನಿ ಅಂತ ಹೇಳಿದಾಗ ಆಗುವಂತ ಭಾವನೆಗಳೇ ಬೇರೆ ಅಂತ ನನಗನ್ಸುತ್ತೆ. ಅದಕ್ಕೆ ನಾನು ನಮ್ಮ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲಾ ವೀಕ್ಷಕರ ಪರವಾಗಿ ನಿಮ್ಮಿಬ್ಬರಿಗೂ ಕೃತಜ್ಞತಾ ಪೂರ್ವಕವಾದ ವಂದನೆಯನ್ನ ಸಲ್ಲಿಸೋಕೆ ಇಷ್ಟಪಡ್ತೀನಿ. ಜೊತೆಗೆ ಇವತ್ತಿನ ಕಂಪ್ಲೀಟ್ ಮ್ಯಾಟರ್ ಏನಪ್ಪಾ ಅಂತ ಹೇಳಿದ್ರೆ ಲಾಫಿಂಗ್ ಬುದ್ಧ ಹೊಟ್ಟೆ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಅಂತ ಒಂದು ಮ್ಯಾಟರ್ ಹರಿದಾಡ್ತಾ ಇದೆ. ಈ ಹೊಟ್ಟೆನೆ ಎಲ್ರಿಗೂ ಒಂದು ದೊಡ್ಡ ಪ್ರಾಬ್ಲಮ್. ಹೊಟ್ಟೆ ಬೆಳೀತಿದೆ ಅಂತ ಹೇಳಿದ್ರೆ ಅಲ್ಲಿ ಪ್ರಾಬ್ಲಮ್ಸ್ ಶುರು ಆಗ್ತಾ ಇದೆ ಅಂತ ಅರ್ಥ. ಈ ಹೊಟ್ಟೆನೆ ಯಾಕೆ ಬರುತ್ತೆ? ಅದರಲ್ಲೂ ನೋಡಿ, ಪೊಲೀಸ್ ಪಾತ್ರವನ್ನ ಇಟ್ಕೊಂಡಿದ್ದಾರೆ. ಈಗಾಗ್ಲೇ ತುಂಬಾ ಕಡೆ ಇದೆ ಪೊಲೀಸ್ನವರು ಹೊಟ್ಟೆ ಬಿಟ್ಕೊಂತಾರೆ, ಹೊಟ್ಟೆವನ್ನು ಕರೆಕ್ಟ್ ಆಗಿ ಬೆಳೆಸ್ತಾರೆ ಅಂತ ಮಾತುಗಳೆಲ್ಲ ಇದೆ. ಸೊ ಎಲ್ಲೂ ನಿಮ್ಗೆ ಅಂದ್ರೆ ನಾ ಕೇಳೋದು, ಯಾರು ಒಬ್ರು ಕೇಳಲಿಲ್ವಾ? ಪೊಲೀಸರು ಯಾರು ಬಂದ್ಕೊಂಡು ಏನಪ್ಪಾ ಈ ತರ ಮಾಡಿದ್ಯಾ, ಏನ್ ನಮ್ ಬಗ್ಗೆ ಹಿಂಗ ಅಂತೆಲ್ಲ ಏನು ಕೇಳಲಿಲ್ವಾ? ಆತರ ಏನು ಹೊಟ್ಟೆ ಅನ್ನೋದಿದೆಯಲ್ಲ, ಅದು ಬರೀ ಪೊಲೀಸರಿಗೆ ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕೆ ಹೊಟ್ಟೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ಹೊಟ್ಟೆ ಒಂದ್ ಸರಿ ಇದ್ರೆ
ಪ್ರಪಂಚದಲ್ಲಿ ಎಲ್ಲವೂ ಸರಿ ಇರುತ್ತೆ. ಕರೆಕ್ಟ್. ನನ್ನ ಪ್ರಕಾರ ಹೌದು ಹೌದು. ನಿಮ್ಮ ಹೊಟ್ಟೆ ಒಂದು ಸರಿ ಇಲ್ಲ ಅಂತಂದರೆ ಪ್ರಪಂಚದಲ್ಲಿ ಯಾವುದು ಸರಿ ಇರಲ್ಲ. ಯಾವ್ದು ಸರಿ ಇರಲ್ಲ. ಮೂಲವಾಗಿ ನಿಮ್ಮ ಮಾನಸಿಕ ಸ್ಥಿತಿ, ದೈಹಿಕ ಸ್ಥಿತಿ, ನಿಮ್ಮ ಆರೋಗ್ಯ ಎಲ್ಲವೂ ಪ್ರಪಂಚದಲ್ಲಿ ಏನೇ ಆಗಬೇಕು ಮನುಷ್ಯನಿಂದ ಅಂತಂದರೆ ಅದು ಸರಿ ಇರಲೇಬೇಕು ಅಂತ. ಅದು ಯಾವುದೂ ಸರಿ ಇಲ್ಲ ಅಂತಂದರೆ ಆವಾಗ ನಿಮಗೆ ಏನೂ ನಡೆಯೋದೇ ಇಲ್ಲ. ಸೊ ಹಾಗಾಗಿ ಹೊಟ್ಟೆ ಒಂದು ಸರಿ ಇದ್ದರೆ ಅದರಿಂದ ಮನುಷ್ಯನ ಆರೋಗ್ಯ, ಮಾನಸಿಕ ಸ್ಥಿತಿ, ಅವನ ಮನಸ್ಸು, ಅವನ ಎನರ್ಜಿ ಆಗ್ಬೋದು, ಅವ್ನು ಮಾಡೋ ಕೆಲಸ ಆಗ್ಬೋದು, ಎಲ್ಲವೂ. ಹಾಗಾಗಿ ನಿಮಗೆ ಎಲ್ಲ ಕಾಯಿಲೆಗಳಿಗೂ ಹೊಟ್ಟೆನೇ ಕಾರಣ, ಹೊಟ್ಟೆನೇ ಮೂಲ. ಸೊ ನೀವು ಏನು ತಿಂತೀರಾ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಏನೇನೋ ತಿಂದು ಈಗ ಬೇರೆ ಹೇಳ್ತಾರೆ, ಈಗ ಬೇರೆ ಬೇರೆ ದುಶ್ಚಟಗಳಿಗೆ ಬಲಿಯಾದವರು ಒಂದು ರೀತಿ ಆದರೆ, ಆಹಾರದಲ್ಲೇ ಇವತ್ತು ಎಷ್ಟು ವಿಷಕಾರಿ ಆಹಾರಗಳನ್ನು ತಿಂತಾ ಇದ್ದೀವಿ ನಾವು, ಎಷ್ಟು ಫರ್ಟಿಲೈಸರ್ಸ್ಗಳನ್ನು ಯೂಸ್ ಮಾಡಿ ಆಹಾರಗಳು, ತರಕಾರಿಗಳಾಗ್ಬೋದು, ಎಲ್ಲ ಇನ್ಕ್ಲೂಡಿಂಗ್ ನಾನ್ ವೆಜ್ ಕೂಡ ಇವತ್ತು ಚಿಕನ್ನಿಂದ ಹಿಡ್ಕೊಂಡು ಪ್ರತಿಯೊಂದಿಗೂ ಕೂಡ ಆ ಥರದ ಇದನ್ನು ನಾವು ನೋಡ್ತಾ ಇದ್ದೀವಿ. ಅಂಥದ್ದನ್ನು ತಿಂದು ಬಲಿ ಆಗ್ತಿರೋರು ಜಾಸ್ತಿ. ಕರೆಕ್ಟ್. ಸೊ ಆಹಾರ ಅನ್ನೋದು ತುಂಬ ಮುಖ್ಯ. ಸೊ ಹೊಟ್ಟೆ ಅನ್ನೋದು ಕನೆಕ್ಟೆಡ್ ಅದಕ್ಕಾಗಿರೋದ್ರಿಂದ ಹೊಟ್ಟೆ ತುಂಬ ಇಂಪಾರ್ಟೆಂಟ್. ಸೊ ಅದನ್ನು ಹೇಗೆ ಇಟ್ಕೊಳ್ತೀರ ಅನ್ನೋದ್ರ ಮೇಲೆ ನಿಮ್ಮ ಜೀವನ ಒಂದು ಲೆಕ್ಕಾಚಾರದಲ್ಲಿ ಇರುತ್ತೆ ಅಂತ ನನ್ನ ಒಪಿನಿಯನ್. ಈಗ ನೀವೇನು ಹೇಳಿದ್ರೆ ಸಿನಿಮಾದಲ್ಲೂ ಏನಾದರೂ ಸಂದೇಶ ಕೊಡುತ್ತಾ ಈ ಥರ? ಖಂಡಿತವಾಗ್ಲು. ಭರತರಾಜ್ ಅವರು ಬರೀ ಶುರುವಾಗಿದ್ದ ಕಾರಣಗಳು ಬೇರೆನೇ ಆದರೂ ಕೂಡ ಒಟ್ಟಾರೆ ವಸ್ತುವನ್ನು ತಗೊಂಡ್ರೆ ನಾವು ಇಡೀ ಸಿನಿಮಾದಲ್ಲಿ ಅದೆಲ್ಲವೂ ಕನೆಕ್ಟ್ ಆಗಿರುತ್ತೆ. ಅವನ ಹೊಟ್ಟೆನೇ ಬಿಗ್ಗೆಸ್ಟ್ ಸ್ಟೋರಿ ಟ್ವಿಸ್ಟ್. ಈಗ ಪೊಲೀಸು, ಹೊಟ್ಟೆ, ಇದೆಲ್ಲ ಒಂದು ಮ್ಯಾಟರ್. ಈಗ ನಿಮ್ಮ ಇಡೀ ಸಿನಿಮಾ ಅದೇ ಒಂದು ಸಬ್ಜೆಕ್ಟ್ ಇಟ್ಕೊಂಡಿದ್ವಿ. ಪೊಲೀಸ್ ಬಗ್ಗೆ ಒಂದಿಷ್ಟು ನಿಮ್ಮ ಹತ್ರ ಪ್ರಶ್ನೆಗಳನ್ನ ಕೇಳಬೇಕು. ಈಗ ನೀವು ಪೊಲೀಸ್ ಕೈಯಲ್ಲಿ ಸಿಕ್ಕಾಕೊಂಡೇ ಇರ್ಲಿಲ್ವಾ ಯಾವಾಗಲೂ, ಯಾವತ್ತಾದ್ರೂ ಹಿಂದೆ? ಅಂದರೆ ನಾವು ಈ ಸಿಗ್ನಲ್ ಜಂಪ್ ಮಾಡಿ ಆ ಥರದ್ದೆಲ್ಲ ಆವಾಗ ಒಂದು ಪಾಯಿಂಟ್ ಇತ್ತು ನನ್ನ ಹತ್ರ. ಒಂದು ಕಾಲೇಜ್ ಡೇಸಲ್ಲಿ ಮೋಸ್ಟ್ ಕಾಮನ್ ಅನಿಸುತ್ತೆ ತರಲೆಗಳು ನಡೆಯುವಂಥದ್ದು ಇವೆಲ್ಲ. ನನಗೆ ತುಂಬ ಮೆಮೊರೇಬಲ್ ಏನಂತಂದರೆ, ಒಂದು ಗಾಡಿ ನನಗೆ ಪೆಟ್ರೋಲ್ ಹಾಕೋಕ್ಕೂ ನಾನು ಅಪ್ಪನ ಹತ್ರ ಅಲ್ಲಿ ಕಾಸು ತೊಗೊಂಡು ಪೆಟ್ರೋಲ್ ಹಾಕ್ತಿದ್ದೆ. ಅಂದರೆ ನಾನು ಆವಾಗ ಬಿಸ್ನೆಸ್ ಮಾಡಿ ಚೆನ್ನಾಗಿ ಮತ್ತೆ ಒಂದು ಕಂಪ್ಲೀಟ್ಲಿ ಒಂದು ಲೋ ಪೀರಿಯಡ್ ಇತ್ತು ನಂದು, ಒಂದು ತುಂಬ ಲಾಸ್ ಆಗಿ ಎಲ್ಲ ಆಗಿತ್ತು. ಆವಾಗ ಗಾಡಿನೇ ಇರಲಿಲ್ಲ. ಕಾಲೇಜ್ ಮುಗಿದು ಸ್ವಲ್ಪ ಟೈಮಲ್ಲಿ ಅದು ಒಂದು ನಮ್ಮ ಅಕ್ಕಂದೊಂದು ಬಜಾಜ್ ವೇವ್ ಅಂತ ಒಂದು ಗಾಡಿ ಇತ್ತು ಅವಾಗ, ಈ ಇದ್ರ ಥರ. ಅಲ್ಲಿಗೆ ಏನು ಶೆಟ್ರೆ ನಿಮ್ಮ ಗಾಡಿ ಅಂತ ಕೇಳಿ, ಏನು ಗಾಡಿ ಯಾವ್ದು ಶೆಟ್ರೆ ಗಾಡಿ ನಿಮ್ಮ ಹತ್ರ? ಬಜಾಜ್ ಅಲೆ ಅಂತ ನಾನು ಹೇಳೋದು. ಬಜಾಜ್ ಅಲೆ. ಸೊ ಇದಕ್ಕೆ ಪೆಟ್ರೋಲ್ ಹಾಕೋಕ್ಕೆ ಕಾಸು ಇರ್ತಿರ್ಲಿಲ್ಲ. ಏನಾಗ್ಬಿಡ್ತು, ಒಂದು 2 years 3 years ಆಲ್ಮೋಸ್ಟ್ 5 years ಒಂದು ಲೋ ಫೇಸ್ ಅದು ನಂದು. ಅದರಲ್ಲಿ ಏನಾಯ್ತು, ಒಂದು 2 ವರ್ಷ ಆಗ್ತಿದ್ದಂಗೆ ಅದ್ರ ಕೆಲವರು ಡಾಕ್ಯುಮೆಂಟ್ ರಿನ್ಯೂವಲ್ ಮಾಡೋಕ್ಕಾಗಲಿಲ್ಲ, ಕಾಸು ಇರ್ತಿರ್ಲಿಲ್ಲ. ಇನ್ಶೂರೆನ್ಸ್ ಲ್ಯಾಬ್ಸು, ಎಮಿಷನ್ ಟೆಸ್ಟ್ ಮಾಡೋಕ್ಕೆ ದುಡ್ಡಿರಲಿಲ್ಲ. ಆ 2 ವರ್ಷ ಅದು ಡಾಕ್ಯುಮೆಂಟೇಷನ್ ಒಟ್ರಾಶಿ ಇಲ್ಲದೇ ಅದನ್ನು ಓಡಿಸಿ ಆವಾಗೆಲ್ಲ ತುಂಬ ಸಿಕ್ಕಾಕೊಂಡಿದ್ದಿತ್ತು. ಆ ಕಾಸು ಕಟ್ಟಕ್ಕೂ ಇಲ್ಲದೆ ಕೈಕಲ್ಲೆಲ್ಲ ಹಿಡ್ಕೊಂಡು ಬಂದಿದ್ದೆಲ್ಲ ಇದೆ. ಸೊ 1 ಪಾಯಿಂಟ್ ಆದಮೇಲೆ ಏನಾಯಿತು, ತಪ್ಸ್ಕೊಂಡು ತಿರುಗಕ್ಕೆ ಶುರು ಮಾಡ್ಬಿಟ್ಟು ನಾನು. ಸೊ ಒಂದು ಮೈಂಡ್ ಸೆಟ್ ಇರುತ್ತೆ ಜನರಿಗೆ. ಈಗ ಪೊಲೀಸರು ನಿಂತಿರ್ತಾರೆ, ಅವ್ರ ಕಡೆಗೆ ಏನು ಮಾಡ್ತೀನಿ, ಅವ್ರು ಅಡ್ಡ ಹಾಕಿದ ತಕ್ಷಣ ತುಂಬ ಸೀದಾ ಅವ್ರ ಹತ್ರನೇ ಹೋಗಿ ಥರದಲ್ಲಿ ಹೋಗ್ಬಿಡ ಸೀದಾ. ಇದು ಬಹುತೇಕ ಇವತ್ತಿನ ಜನನು ಇದನ್ನ ಮಾಡ್ತಾರೆ. ಸೊ ಸೀದಾ ಅವ್ರ ಹತ್ರಕ್ಕೆ ಇನ್ನೇನು ನಿಲ್ಸ್ಬಿಡ್ತೀನಿ ಅಂತ ಹೋಗ್ಬಿಡೋದು. ಹೌದು. ಅವರು ಹಿಂಗೆ ಬಂದು ಅವ್ರು ರಿಲ್ಯಾಕ್ಸ್ ಆಗ್ಬಿಡುತ್ತೆ. ಬಟ್ರು ಅವಾಗ ಒಬ್ಬೊಬ್ಬರು ಕಾನ್ಸ್ಟೇಬಲ್ ರಿಲ್ಯಾಕ್ಸ್ ಆದರು. ಸರ್ ನಾನು ಹೇಳಿ ಸರ್ ಅಂತ ಅಂದ್ಕೊಂಡು ಇನ್ನೇನು ನಿಲ್ಲಿಸಿ ಸ್ಟ್ಯಾಂಡ್ ಹಾಕ್ತೀನಿ ಅನ್ನೋ ಥರ ಹಿಂಗೆ ಕಾಲು ಇದು ಮಾಡಿದವನು ಗಾಡಿದ ಹಾಗೆ ಬಗ್ಸಿ ಅವ್ರ ಪಕ್ಕದಲ್ಲಿ ಹಿಂಗೆ ಎತ್ಕೊಂಡು ಸೀದಾ ಆ ಕಡೆ ಹೋಗ್ಬಿಟ್ಟು ಹಿಡಿಯೋಕ್ಕೆ ಟ್ರೈ ಮಾಡೋರು. ತರ್ಸ್ಕೊಂಡು ಬಂದೆ. ಅದೇ ಲಾಸ್ಟ್ ಅದಾದ್ಮೇಲೆ ಆ ಗಾಡಿ ಕಷ್ಟ ಆಗಿದೆ. ಪರ್ಫೆಕ್ಟ್ ಡಾಕ್ಯುಮೆಂಟೇಶನ್ ಎಲ್ಲ ಸಿಗೋವರೆಗೂ ಮತ್ತದ್ರ ಮುಟ್ಟಕ್ಕೆ ಹೋಗಲಿಲ್ಲ. ಆ ಥರದ್ದು ಸುಮಾರಷ್ಟು ಇನ್ಸಿಡೆಂಟ್ಗಳು ಪೊಲೀಸರ ಜೊತೆಗೆ ನಡೆದಂಥದ್ದೆಲ್ಲ ಇದೆ. ಇದು ಮಾತ್ರ 100% ಇವತ್ತಿಗೂ ನಡೀತಿದೆ. ಪೊಲೀಸ್ ಹತ್ರನೇ ತಗೊಂಡು ಹೋಗ್ತಾರೆ. ಅವ್ರು ಅನ್ಕೊಂತಾರೆ ಇವನ ಹತ್ರ ಎಲ್ಲ ಇದೆ. ಅವಾಗ ಇನ್ನೊಂದು ಟೆಕ್ನಿಕ್ ಯೂಸ್ ಮಾಡ್ತಿದ್ವಿ, ಪೊಲೀಸ್ ಹತ್ರ ಹೋಗಿ ಅಡ್ರೆಸ್ ಕೇಳೋದು. ಸೊ ನಾನು ಡಬಲ್ ರೋಡ್ ಲೆಫ್ಟ್ ನಮ್ದು KSRTC ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಡಿಪೋ ಎಲ್ಲ ಇದೆ ನೋಡಿ, ಅಲ್ಲಿಂದ ಇನ್ನೇನು 2 ನಿಮಿಷ ಮುಂದೆ ಹೋದರೆ ವಿಲ್ಸನ್ ಗಾರ್ಡನ್ 10th ಕ್ರಾಸ್. ನಾನು ಅಲ್ಲೇ ಇದ್ದಿದ್ದು, ನಮ್ಮ ತಂದೆ ನಾವೆಲ್ಲ ಅಲ್ಲೇ ಇದ್ದು. ತುಂಬ ನಮ್ಮ ಊರ ಕಡೆಯವರೆಲ್ಲ ಅಲ್ಲಿ ಜನತಾ ಹೋಟೆಲ್ಲು ಇದೆಲ್ಲ, ಮಂಜುನಾಥ್ ಭಟ್ರು ಅಂತೆಲ್ಲ ಇದ್ದಾರೆ. ಸೊ ಅಲ್ಲೆಲ್ಲ ಇದ್ವಿ ನಾವು. ಸೊ ಅಲ್ಲಿಂದ 2 ನಿಮಿಷ ಹಿಂಗೆ ಹೋಗ್ಬಿಟ್ರೆ ನಮ್ಮದು 10th ಕ್ರಾಸ್ ಸಿಕ್ಬಿಡುತ್ತೆ. ತಿರ್ಗಿಸಿದ ತಕ್ಷಣ ಲೆಫ್ಟಲ್ಲಿ ಪೊಲೀಸರು ಇರೋದು. ಇದ್ದ ತಕ್ಷಣ ಸೀದಾ ಅವ್ರ ಕಡೆ ಅವ್ರು ಅಡ್ಡಾಕೋದು ಬೇಡ, ಸೀದಾ ಹೋಗ್ಬಿಡೋದು. ಬೈ ಚಾನ್ಸ್ ಲಾಸ್ಟ್ ಮಾಡಿ ಅಡ್ಡಾಕೊಂಡ್ರೆ ಅವ್ರ ಹತ್ರ ಹೋಗ್ಬಿಟ್ಟು ಸರ್ ಇದು ವಿಲ್ಸನ್ ಗಾರ್ಡನ್ 10th ಕ್ರಾಸ್ಗೆ ಎಲ್ಲ ಹೋಗ್ಬೇಕು ಅಂತ. ಹೀಗೆ ಮುಂದೆ ಹೋಗಪ್ಪ, ಓಕೆ ಸರ್ ಅಂತ
ಸೊ ಈ ತರ ಕೀಟಗಳೆಲ್ಲ ಮಾಡಿದೀವಿ ಅವಾಗ. ಓಕೆ ಓಕೆ ಸೂಪರ್. ಈಗ ನಿಮ್ಗೆ ನೀವ್ ಯಾವತ್ತೂ ಸಿಕ್ಕಾಕೊಂಡಿಲ್ವಾ ಹಾಗಾದ್ರೆ? ನಾನು ಸಿಕ್ಕಾಪಟ್ಟೆ ಸರಿ ಸಿಕ್ಕಾಕೊಂಡಿದ್ದೆ. ಅದಕ್ಕೆ ಕೇಳ್ತಾ ಇದ್ದೆ, ನನ್ಗೆ ಗೊತ್ತು ಇವ್ರು ಇನ್ನೂ ಜಾಸ್ತಿ ಸಿಕ್ಕಾಕೊಂಡಿರ್ತಾರೆ ಇವರು ಅಂತ. ಯಾಕಂದ್ರೆ ಅವನ್ ಬಂದಿದ್ದೆ ಡಿಗ್ರಿಗೆ ಬೆಂಗಳೂರಿಗೆ, ಬಟ್ ನಾನು ಇದ್ದಿದ್ದೆ ಬೆಂಗಳೂರಲ್ಲಿ. ಹಂಗಾಗಿ ಸುಮಾರು ಸರಿ ವಿತೌಟ್ ಲೈಸೆನ್ಸ್ ಅಥವಾ ವಿತೌಟ್ ಡಾಕ್ಯುಮೆಂಟ್ಸ್, ಸಿಗ್ನಲ್ ಜಂಪ್ ಇದೆಲ್ಲವೂ ನಡೆದಿದ್ದು ಕಾಲೇಜ್ ಡೇಸ್ ಅಲ್ಲೇ. ಅಕ್ಕ ಒಂದು ಸ್ಕೂಟಿ ತಗೊಂಡಿದ್ಲು ವೈಟ್ ಕಲರ್. ಅಕ್ಕ ತಗೊಂಡು ಒಂದ್ ವಾರಕ್ಕೇನೆ ಅವಳು ಆಕ್ಸಿಡೆಂಟ್ ಮಾಡ್ಬಿಟ್ಲು. ಆಕ್ಸಿಡೆಂಟ್ ಮಾಡಿ ಅವಳು ಹೆದರಿದ್ ಯಾವ ಲೆವೆಲ್ಗೆ ಅಂದ್ರೆ ನೆಕ್ಸ್ಟ್ ಆ ಗಾಡಿ ಮುಟ್ಟಕ್ಕೆ ರೆಡಿ ಇಲ್ಲ ಅವ್ರು. ಸೊ ಅದ್ ಮನೇಲಿ ಒಂಥರ ವೇಸ್ಟ್ ಗಾಡಿ ತರ ಕೂತಿತ್ತು. ಸೊ ಅದನ್ನ ತಗೊಂಡು ತಿರ್ಗಾಡಕ್ ಶುರು ಮಾಡಿದ್ ನಾನು 2 ವೀಲರ್ ಕಲ್ತಿದ್ದೆ ಅಲ್ಲಿಂದ. ಅದನ್ನ ತಗೊಂಡು ತಿರ್ಗಾಡಿ ಸುಮಾರು ಸರಿ, ಅಂದ್ರೆ ಅವಾಗಿನ್ನು ನಾನು 9th 10th ಸ್ಟ್ಯಾಂಡರ್ಡ್ ಇರ್ಬೇಕಾದ್ರೆ ಓಡಿಸಿ ಎಲ್ಲ ಸಿಕ್ಕಾಕೊಂಡು ಸುಮಾರು ಸರಿ ಪಪ್ಪ ಬಂದು ಫೈನ್ ಎಲ್ಲ ಕಟ್ಟಿ ಬಿಡಿಸ್ಕೊಂಡು ಹೋಗಿದ್ದಿದೆ. ಸೊ ಈ ತರದ ಇನ್ಸಿಡೆಂಟ್ ಗಳು ಸುಮಾರಿದೆ. ಅದ್ರಲ್ಲಿ ನನ್ಗೆ ಅಂದ್ರೆ ನಂದ್ ಹೋಟ್ಲ್ ಜಯನಗರ್ 4th ಬ್ಲಾಕ್ ಅಲ್ಲಿ ಇತ್ತು. ಅದ್ರ ರಂಗನಾಥ್ ರೆಸ್ಟೋರೆಂಟ್ ಅಂತ. ಅದ್ರ ಎದುರುಗಡೆ ಯಾವಾಗ್ಲೂ ಪೊಲೀಸರು ಚೆಕಿಂಗ್ ಅಲ್ಲಿ ಇರ್ತಿದ್ರು. ಸೊ ಆ ಪೊಲೀಸರು ನನ್ ಗಾಡಿ ಮುಟ್ತಿರ್ಲಿಲ್ಲ, ಯಾಕಂದ್ರೆ ಈ ಹೋಟ್ಲ್ ಹುಡುಗ ಎಲ್ಲ ಗೊತ್ತು ಅಂತ. ಓನರ್ ಮಗ ಅಂತಲ್ಲ, ಈ ಹೋಟ್ಲಲ್ಲಿ ಇರ್ತಾನಲ್ಲ, ಇವ್ನು ಕ್ಯಾಶ್ ಅಲ್ಲಿ ಇರ್ತಾನೆ ಯಾವಾಗ್ಲೂ ಅಂತ ಅವ್ರ ಪರಿಚಯ. ಬಟ್ ಅವತ್ತೊಂದು ಇನ್ಸಿಡೆಂಟ್ ನಡೀತು, ನಾನು ಅದನ್ನ ಹೇಳಕ್ ಇಷ್ಟಪಡ್ತೀನಿ. ಏನ್ ಗೊತ್ತಾ, ಈ ಆಟೋದವರು ಇವ್ರು ಲೈಸೆನ್ಸ್ ಅಡ್ಡ ಆಗ್ತಾ ಇದ್ರು. ಹಿಂಗೆ ಆಟೋದವನೊಬ್ಬ ಬಂದು ಇವ್ನು ಹೇಳ್ದಂಗೆನೆ ಸ್ಲೋ ಆಗಿ ಹಿಂಗೆ ನಿಲ್ಸೋ ತರ ಮಾಡ್ದ. ಅವ್ನು ನಿಲ್ಲಿಸ್ತಾ ಇದ್ದಾನೆ ಅಂತ ಕಾನ್ಸ್ಟೇಬಲ್ ರಿಲ್ಯಾಕ್ಸ್ ಆದ. ರಿಲ್ಯಾಕ್ಸ್ ಆಗಿದ ತಕ್ಷಣ ಆಟೋ ಇಮಿಡಿಯೇಟ್ ಅವ್ನು ತೆಗಿಯಕ್ ಶುರು ಮಾಡ್ದ. ಇವನೇನ್ ಮಾಡ್ದ, ಆಟೋದ ಮಿರರ್, ಕಾನ್ಸ್ಟೇಬಲ್ ಅವರು ಆಟೋದ ಮಿರರ್ ಪ್ಲಸ್ ಆ ಮೀಟರ್ ಬೋರ್ಡ್ ಹತ್ರ ಒಂದು ರಾಡ್ ಇರುತ್ತೆ ಗೊತ್ತಾ, ಅದನ್ನ ಹಿಂಗ್ ಹಿಡ್ದ ಆಟೋ ಮೇಲೆ ಹಿಂಗ್ ನಿಂತ. ಆ ಆಟೋ ಅವ್ನು ಹಿಂಗ್ ತಿರ್ಸಿ ಹಿಂಗ್ ಮೂವ್ ಮಾಡಿದ ಸ್ಪೀಡಿಗೆ, ಎಷ್ಟು ಸ್ಪೀಡಲ್ಲಿ ಮೂವ್ ಮಾಡ್ದ ಅಂದ್ರೆ ಅವನು, ಇವ್ರು ಹಿಡ್ಕೊಂಡು ಈ 2 ಕಾಲ್ನ ಗಾಡಿ ಮೇಲೆ ಇಟ್ಟು ಹಿಂಗ್ ನಿಂತ್ರ ಇಲ್ವೋ, ಒಂದ್ ಸೈಡ್ ವೆಯ್ಟ್ ಆಯ್ತು. ಗಾಡಿ ಪಾಪ ಕಾನ್ಸ್ಟೇಬಲ್ ಮೇಲೆ ಬಿದ್ದು ಸುಮಾರು ದೂರ ಉಚ್ಕೊಂಡು ಹೋಯ್ತು. ಪಾಪ ಕಾನ್ಸ್ಟೇಬಲ್ ಮುಖ ಮೂತಿ ಎಲ್ಲ ಹರ್ಚಿ ಎಂತ ಇಲ್ಲ. ಸೊ ಈ ತರದ ಇನ್ಸಿಡೆಂಟ್ ಗಳೆಲ್ಲ ನೋಡಿದ್ಮೇಲೆ ನಾವು ಪೂರ್ತಿ ರಿಲ್ಯಾಕ್ಸ್. ಗಾಡಿ ಅಂದ್ರೆ ನಾವು ದೂರನೇ, ಪೊಲೀಸ್ ಅಂದ್ರೆ ದೂರ, ನಮ್ಗೆ ಅದಕ್ಕೆ ಸವಾಸನೆ ಬೇಡ ಅನ್ಸಿ. ಇಂಡಸ್ಟ್ರಿ ಬಂದ್ಮೇಲೆ ಒಂದು ನಾನು ಸೈನೈಡ್ ಅಂತ ಒಂದು ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದೆ. ಅದಾದ್ಮೇಲೆ ಇನ್ನೊಂದು ಸಿನಿಮಾ ಮಾಡ್ತಿದ್ದ ಟೈಮು ಗಾಂಧಿನಗರಕ್ಕೆ ಹೋಗ್ತಾ ಇದ್ವಿ. ಸೊ ಅವಾಗ ಈ ಹೇರ್ ಸ್ಟೈಲು, ಆಮೇಲೆ ತಲೆಗೆ ಹೆಲ್ಮೆಟ್ ಹಾಕ್ಕೊಂಡ್ರೆ ಹೇರ್ ಸ್ಟೈಲ್ ಹಾಳಾಗತ್ತೆ, ಈ ಥರದ್ದೆಲ್ಲ ಇದಕ್ಕೆ. ಬಟ್ ಹೆಲ್ಮೆಟ್ ಬೇಕು. ಹೆಲ್ಮೆಟ್ ಎಲ್ಲಿರ್ತಿತ್ತು ಅಂತಂದ್ರೆ ಇಲ್ಲಿ ಸಿಕ್ಸ್ಕೊಂಡಿರೋದು ನಾವು. ಹಿಂಗೆ ಪೊಲೀಸರು ನೋಡಿದ ತಕ್ಷಣ ಟಕ್ ಅಂತ ಹಿಂಗೆ ಹಾಕೊಂಡು ಇದು ಮಾಡ್ತಿದ್ವಿ. ಏನಾಯ್ತು, ಬಟ್ ಚಿಕ್ಕಾವಡೆ ನಮ್ದು ಇದಿದೆಯಲ್ಲ, ಏನದು ಕಂಠೀರವ ಸ್ಟೇಡಿಯಂ ಇಂದ ಈ ಕಡೆ ಒಂದು ದೊಡ್ಡ ಸರ್ಕಲ್ ಇದೆಯಲ್ಲ, LIC ಎಲ್ಲ ಇದೆ, ಕಾರ್ಪೊರೇಷನ್ ಸರ್ಕಲ್, ಚಿಕ್ಕಾವಡೆ ಹ್ಯೂಜ್ ಇದಾವೆ. ಒಂದು ಸಿಗ್ನಲ್ ಬಿಟ್ರೆ ಸಿಕ್ಕಾಪಟ್ಟೆ ಗಾಡಿಗಳು ಬರೋದು. ಓವರ್ಲ್ಯಾಪ್ ಅಲ್ಲಿ ಕೆಲಸ ಯಾರು ಹೇಳಿದ್ರೆ ಏನ್ ಬೇರೆ ಕಾಣಿಸಲ್ಲ. ಓಕೆನಾ, ನನಗೂ ಗೊತ್ತಾ, ಎಲ್ಲ ಸೀದಾ ಈಗ ಬಂದೆ, 1-2-3 ಗಾಡಿ ಹಿಂಗೆ ಪಾಸ್ ಆದ್ರೆ ಅಣ್ಣ ಪ್ರದೇಶ ಆಗ್ಬಿಟ್ರೆ ಹಿಂಗಂದೆ. ಏನು ಅಂದ್ರು, ಏನಿಲ್ಲ ಬಾ ಅಂದ್ರು, ಬಾರಪ್ಪ ಅಂತ. ಕಾಸಿಲ್ಲ. ಓಕೆ, ಭಾಳ ಇದು ಅವಾಗ ಏನು ಈ ಗಂಡ ಹೆಂಡತಿ ಬಾಯ್ ಫ್ರೆಂಡ್ ಅಂತ ಒಂದು ಫಿಲ್ಮ್ಗೆ ಕ್ಲಾಬ್ ಬಾಯ್ ಕೆಲಸ ಮಾಡಿದ್ವಿ. ಪೇಮೆಂಟ್ ಏನಿಲ್ಲ, 50 ರೂಪಾಯಿ ದಿವಸ ಕನ್ವಿನ್ಸ್ ಕೊಡ್ತಾ ಇದ್ದಾರೆ. ಅದು ಪೆಟ್ರೋಲ್ ಸಾಕಿರ್ತಿರಲಿಲ್ಲ, ಪೆಟ್ರೋಲ್ 150 ರೂಪಾಯಿ ಆಗಿರುತ್ತೆ ನಮಗೆ. ಸೊ ಆ ಟೈಮು ದುಡ್ಡಿಲ್ಲ, ಅಲ್ಲಿ ಬಂದು ಫುಲ್ಲು ಇದು ಹೆಲ್ಮೆಟ್ಗೆ ಇದಕ್ಕೆ ಇದಾಯಿತು. ಏನರಪ್ಪ ನಿಮ್ಮದು? ಸರ್ ಕಾಸಿಲ್ಲ ಸರ್. ಹಿಂಗೆ ಹಂಗೆಲ್ಲ ಬಿಟ್ಬಿಡೋಕ್ಕಾಗಲ್ಲ, ಫೈನ್ ಕಟ್ಬಿಟ್ಟು ಹೋಗಿ ಸೀದಾ. ಅಂದರೆ ಹಾನೆಸ್ಟ್ ಕಾಪ್, ಅವ್ರೇನು ಎಕ್ಸ್ಟ್ರಾ ಲಂಚ ಕೇಳಿದ್ದಲ್ಲ, ನಾವು ರೆಸಿಟ್ ಹಾಕ್ಬಿಟ್ಟು ಇನ್ನೇನಿದೆ ಫೈನ್ ಕಟ್ಬಿಟ್ಟು ಹೋಗುವಂತ ಅಂದ್ಕೊಂಡು ಪೊಲೀಸ್ ಸ್ಟೇಷನ್ ಎದುರುಗಡೆ ಇರ್ತಾರಲ್ಲಿ. ಸೊ ಅವ್ರಿಗೆ ಕನ್ವಿನ್ಸ್ ಮಾಡ್ಬೇಕು. ಈಗ ಏನು ಮಾಡಿದ್ರು ಬಿಡ್ತಾ ಇಲ್ಲ ಅವರು. ಆಮೇಲೆ ಸರ್ ಏನಪ್ಪ ಮಾಡ್ಕೊಂಡಿದ್ದೀರಾ ಅಂತಂದ್ರು. ಸರ್ ನಾವು ಹಿಂಗೆ ಸಿನಿಮಾಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡೋ ಸರ್. ಅಸಿಸ್ಟೆಂಟ್ ಡೈರೆಕ್ಟರ್ ಅಂದರೆ ಮುಂದೆ ಡೈರೆಕ್ಟರ್ ಆಗ್ತೀರಾ? ಹೌದು ಸರ್. ಮತ್ತೆ ಏನಕ್ಕೆ ಬಿಡ್ಬೇಕು ನಿಮ್ಮನ್ನ ಅಂತ. ಸರ್ ಏನಕ್ಕೆ ಸರ್ ಅಂತ, ನೀವೆಲ್ಲ ಬರೀ ನಾವು ಪೊಲೀಸರು ಲಂಚ ತಗೊಳ್ಳೋದು, ಕಳ್ಳರು ಸುಳ್ಳರು ಹಿಂಗೆ ಕೆಟ್ಟವ್ರು ಅಂತಲೇ ತೋರಿಸ್ತಿರ್ತೀರ, ನಾವು ಮಾಡೋ ಒಳ್ಳೆ ಕೆಲಸ ನೀವು ತೋರಿಸೋದೇ ಇಲ್ವಲ್ಲ ಅಂತ ನಾವು ಅವ್ರ ಹತ್ರ ಆರ್ಗ್ಯುಮೆಂಟ್ ಇಳಿದಿರೋದು. ಏನು ಸರ್ ಹಿಂಗಂತೀರ ನೀವು? SP ಸಾಂಗ್ಲಿಯನ್ನು ಎಷ್ಟು ಭಾಗ ಮಾಡಿದ್ದೀವಿ ನಾವು, ನಾನು ಮಾಡೋಕ್ಕೆ. ಅಂಬರೀಷ್ ಪಿಕ್ಚರಲ್ಲಿ ಎಷ್ಟು ಒಳ್ಳೆ ಪೊಲೀಸ್ ಆಫೀಸರ್ ತೋರಿಸಿದೀವಿ ನಾವು. ಅಂತ ಪಿಕ್ಚರಲ್ಲಿ ಎಷ್ಟು ಚೆನ್ನಾಗಿ ತೋರಿಸಿದೀವಿ ನಾವು. ಆಸೆಪ್ಟ್ ನಾವೇ ಮಾಡಿರೋದು ಆ ಪಿಕ್ಚರಲ್ಲಿ ಆರ್ಗ್ಯುಮೆಂಟ್ ನಡೆದಿರೋದು ಸುಮಾರು ಒಂದು 5-10 ನಿಮಿಷ ಮಾಡಿ. ಸರಿ ಆಯ್ತು ಹೋಗಪ್ಪ ನೀವು ಕಾಸಿಲ್ಲ. ಇದೊಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು. ಈಗ ನಿಮ್ಮಿಬ್ಬರಿಗೂ ಕೇಳೋದು, ನಾನು ಇವತ್ತು ನಾನು ಅವರಿಗೆ ಹೇಳಕ್ ಬಯಸ್ತೀನಿ, ನಾನು ಹಂಗೆ ಹೇಳ್ತಾ ಇದ್ರಲ್ಲ. ಸೊ ತುಂಬ ಒಳ್ಳೆಯವರು ಅಂತ ತೋರಿಸೋದಾಗ್ಲಿ ಅಥವಾ ತುಂಬ ಕೆಟ್ಟವರು, ಇದೆಲ್ಲ ಮೀರಿ ಸತ್ಯಾಸತ್ಯತೆಗಳು ಏನು ಅನ್ನೋ ವಿಚಾರ ಇಟ್ಕೊಂಡು ಲಾಫಿಂಗ್ ಬುದ್ಧ ಮಾಡಿದ್ದೀವಿ ಇವತ್ತು. ಅವರ ರಿಯಲ್ ಲೈಫನ್ನು ಕನೆಕ್ಟ್ ಮಾಡಿಕೊಂಡು ಅವರ ಪರ್ಸನಲ್ ಪರಿಸ್ಥಿತಿಗಳು ಹೆಂಗಿರುತ್ತೆ ಅದರಲ್ಲಿ ಗೋವರ್ಧನ್ ಅನ್ನೋನು ಒಬ್ಬ ಹಾನೆಸ್ಟ್ ಕಾಪ್. ಈಸ್ ನಾಟ್ ಅ ಕರಪ್ಟ್. ಬಟ್ ಹಂಗಂತ ಹೇಳ್ಬಿಟ್ಟು ಅವ್ನು ಸುತ್ತಮುತ್ತ ಇರೋರು ಎಲ್ಲರೂ ಏನು ಒಳ್ಳೆಯವರು ಅನ್ನೋಕ್ಕಾಗಲ್ಲ. ಕೆಲವರು ಗ್ರೇ ಶೇಡೆಡ್ ಇರುತ್ತೆ. ಕೆಲವರಿಗೆ ಈಗ ನಾನೇ ಎಷ್ಟೊಂದು ಸಲ ಹಲವಾರು
ರಾಜಕಾರಣಿಗಳಾಗ್ಬೋದು, ದೊಡ್ಡ ದೊಡ್ಡ ಅಧಿಕಾರಿಗಳಾಗ್ಬೋದು, ಅಥವಾ ಕೆಲವೊಂದು ಕ್ಯಾಟಗರಿಲಿರುವಂಥ ಆಫೀಸರ್ಸ್ಗಳಾಗ್ಬೋದು, ಅವರುಗಳು ನಾನು ಸುಮಾರು ಕಡೆ ನನ್ನ ಸ್ನೇಹಿತರುಗಳು ಹೇಳೋದನ್ನು ಕೇಳಿದ್ದೀನಿ. ನಾನು ಕೆಲವೊಂದಷ್ಟು ಅಡ್ರೆಸ್ ಮಾಡ್ತಾ ಹೋಗ್ತೀನಿ, ಕರಪ್ಷನ್ ಎಲ್ಲಾಗತ್ತೆ ಅನ್ನೋದು. ನೋಡಿ, ಒಂದು ಪೋಸ್ಟಿಗೆ ಇಷ್ಟಿಷ್ಟು ದುಡ್ಡು ಕೊಡಬೇಕು, ಅದು ಪೊಲಿಟಿಷಿಯನ್ಗಾಗ್ಬೋದು ಅಥವಾ ಡಿಪಾರ್ಟ್ಮೆಂಟ್ನ ಯಾರ್ಯಾರೇ ಆಗ್ಬೋದು, ಆ ಥರದಲ್ಲಿ ಬಂದಾಗ ಅದನ್ನು ವಾಪಸ್ ರಿಕವರ್ ಮಾಡೋಕ್ಕೆ ಹಿಡಿತಾರೆ ಎಲ್ಲರೂ. ಸೊ ಎಲ್ಲ ಕನೆಕ್ಟೆಡ್ ಅಲ್ಲಿಂದ ಬಂದ್ಕೊಂಡು. ಸೊ ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ ಅದರಲ್ಲಿ. ಕಾಮನ್ ಜನರಿಂದ ಸೇರಿಕೊಂಡು ಸಂಬಂಧಪಟ್ಟವ್ರು ಅಷ್ಟು ಜನ ಇನ್ವಾಲ್ವ್ ಆಗಿದ್ದಾರೆ. ಕರಪ್ಷನ್ ಅನ್ನೋದು ಯಾರೋ ಒಬ್ಬರ ಮೇಲೆ ನಾವು ದೂರೋದಲ್ಲ. ನಮ್ಗೆ ಯಾವುದನ್ನು ಸೀದಾ ಕಷ್ಟಪಟ್ಟು ತಗೊಳ್ಳೋ ಪೇಷನ್ಸ್ ಇಲ್ವಲ್ಲ. ಎಲ್ಲ ಅಲ್ಲೇ ಶಾರ್ಟ್ಕಟ್ ಹುಡ್ಕುವಂತ ಜಾಯಮಾನ. ಅಲ್ಲ ಇನ್ನೊಂದೇನಂದ್ರೆ ಪಾಪ ಪೊಲೀಸರಿಗೆ ನನ್ನೊಂದು ಪ್ರಶ್ನೆ ಇತ್ತು, ಯಾಕೆ ಪೊಲೀಸವ್ರನ್ನ ಏನು ಸಿಕ್ಕಾಪಟ್ಟೆ ಒಳ್ಳೆಯವ್ರಾಗಿ ತೋರಿಸಿದ್ರಂತೆ ಲಾಫಿಂಗ್ ಬುದ್ಧದಲ್ಲಿ ಅಂತ. ನಂದು ಒಂದೇ ಒಂದು ಪ್ರಶ್ನೆ ಇದ್ದಿದ್ದು, ಈಗ ಲಂಚ ಕೊಡೋರು ಇದ್ರೆ ಮಾತ್ರ ಲಂಚ ತಗೊಳ್ಳೋರು ಇರೋದು. ಲಂಚ ಕೊಡೋರು ಇಲ್ಲ ಅಂದ್ರೆ ಲಂಚ ತಗೊಳ್ಳೋರಿಲ್ಲ. ಅಂಡ್ ಲಂಚ ಕೊಡೋನ್ ಯಾಕೆ ಕೊಡ್ತಾನೆ? ಅವ್ನು ತಪ್ಪು ಮಾಡಿದ್ರೆ ಕೊಡ್ತಾನೆ, ಅವ್ನು ಸರಿ ಮಾಡಿದ್ರೆ ಅವ್ನು ಕೊಡ್ತಾನೆ. ಅವ್ನು ನ್ಯಾಯವಾಗಿದ್ರೆ ಎಷ್ಟೋ ಜನ ಪೊಲೀಸ್ ಸ್ಟೇಷನ್ ಅಲ್ಲಿ ಆ ತರದ ಕಾನ್ಫ್ಲಿಕ್ಟ್ ಆಗಿದ್ದು ನೋಡಿದೀವಿ ನಾವು. ನ್ಯಾಯವಾಗಿದ್ದವ್ರು ಬಂದ್ಕೊಂಡು ನಮ್ಗೆ ನ್ಯಾಯ ಕೊಡಿ ಅಂತ ಅನ್ಕೊಂಡು ಬಿಡಲ್ಲ ಅವ್ರು ಬಿಡಲ್ಲ. ನಾನು ಕಾಸು ಕೊಡಲ್ಲ, ಕಾಂಡ್ ಮಾಡೋದು ಅಂತಾನೆ ಅವ್ನು ಕಾಸು ಕೊಟ್ಟು ಅವ್ನು ತಪ್ಪು ಮಾಡಿದ್ರೆ ಹಂಗಾಗಿ ಆಮೇಲೆ ಅಲ್ಟಿಮೇಟ್ಲಿ ಆಚೆ ಬಂದ್ಕೊಂಡು ಅವನೇ ಕೂತ್ಕೊಂಡು ಮಾತಾಡ್ತಿರ್ತಾನೆ ಹೊರಗಡೆ ಸೊಸೈಟಿಲಿ. ಇವರೆಲ್ಲ ಲಂಚ ಹೊಡಿತಾ ಇರಂಗೆ ಅವನು ಒಂದ್ ದಿವಸ ಕೊಟ್ಟಿರ್ತಾನೆ ಅಲ್ಲಿ. ಸೊ ಮನುಷ್ಯನ ಮೈಂಡ್ ಸೆಟ್ ಹಿಂಗಿರುತ್ತೆ. ಹಾಗಾಗಿ ಸಮಾಜದಲ್ಲಿ ಮನುಷ್ಯರು, ಪೊಲೀಸರು ಕೂಡ ಮನುಷ್ಯರೇ. ಸೊ ನಾವು ಸಿನಿಮಾ ಮಾಡಿದ್ದೀವಿ ಅನ್ನೋ ಕಾರಣಕ್ಕೆ ನಾನು ಹೇಳ್ತಿರೋದಲ್ಲ, ನೋಡಿರುವಂಥದ್ದು ಅಬ್ಸರ್ವ್ ಮಾಡಿರುವಂಥದ್ದು ಹೇಳೋದು. ಸೊ ಎಲ್ಲರೂ ಮನುಷ್ಯರಾಗಿ ಟ್ರೀಟ್ ಮಾಡಿದ್ರೆ ಅವಾಗ ಪ್ರತಿಯೊಬ್ಬನು ಆಗು ಹೋಗುಗಳು ಎಲ್ಲರೂ ಅರ್ಥ ಆಗುತ್ತೆ ಅಂತ ಅನ್ಕೊಳ್ತೀವಿ. ಬಹುಶಃ ನಾವು ಈ ಬುದ್ಧಿವಂತಿಕೆಯನ್ನು ತೋರಿಸ್ತೀವಲ್ಲ, ಬಹುಶಃ ಪೊಲೀಸರಿಗೆಲ್ಲ ಇದನ್ನ ನೋಡಿ 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 ನಾವು ಅನ್ಕೊಂಡಿದ್ದೆಲ್ಲ ಉಲ್ಟಾ ಆಗುತ್ತಾ ಅಂತ. ಈಗ ನಾವು ಅವ್ರ ಹತ್ರ ಹೋಗೋದು, ಗಾಡಿ ನಿಲ್ಸಂಗ್ ಮಾಡೋದು, ಇಲ್ಲ ಹತ್ರ ಹೋಗ್ಬಿಟ್ಟು ಹೋಗೋದು, ನಮ್ಮ ಹತ್ರ ಎಲ್ಲ ಇದೆ ಅಂತ. ಅವ್ರು ಇಂಥದೆಲ್ಲ ಎಷ್ಟು ನೋಡಿಲ್ಲ ಅಲ್ವಾ? ಇದು ಶುರುನಲ್ಲಿ ಯಾವಾಗ ನಮ್ ಕಾಲೇಜ್ ಡೇಸ್ ಅಲ್ಲಿ ನಾವು ಆಟ ಆಡ್ತಾ ಇದ್ವಿ, ಅವಾಗ ಹೊಸ್ತಿರ್ಬೋದೇನೋ ಅವ್ರಿಗೆ. ಹೆಲ್ಮೆಟ್ ಹಾಕ್ಲೇಬೇಕು ಅಂತ ತುಂಬಾ ಕಾನೂನುಗಳು ಬಂದಿತ್ತು ಅವಾಗ. ನಮಗೂ ಇಲ್ಲ ಅದಲ್ಲ ಅರ್ಥ ಆಗಿ ನಾವು ಅದನ್ನ ಪಾಲಿಸ್ಕೊಂಡು ಹೋಗಕ್ಕೂ ಟೈಮ್ ಆಗ್ತಿತ್ತು ಅವಾಗ. ಆ ಹುಡುಗಾಟಿಗೆ ಬುದ್ಧಿ. ಹೌದು. ಸರ್, ಈಗ ಲಾಫಿಂಗ್ ಬುದ್ಧ ನಿಮ್ಗೆ ಬಂದಿರುವಂತಹ ಎಷ್ಟನೇ ಇದು ಅದು ಪೊಲೀಸ್ ಕ್ಯಾರೆಕ್ಟರ್ ಅಲ್ಲಿ? ಅಲ್ಲ, ಯಾಕೆ ಅಂತ ಹೇಳಿದ್ರೆ ಪಾಪ ಡೈರೆಕ್ಟರ್ ಹೇಳ್ತಾ ಇದ್ರು ಅಂತ, ಅಲ್ಲಿ ಹೊರಗಡೆ ನಿಂತ್ಕೊಂಡು ಮಾತಾಡ್ತಿದ್ರು. ಅವ್ರು ಹೇಳ್ತಾ ಇದ್ರು, ಸರ್ ನಾನ್ ಮಾಡೋ 2ನೇದು ಮಾಡ್ತಾ ಇದ್ರು ಸರ್, ಇವತ್ತು ಒಂದು ಕೇಳಲೇಬೇಕು ಸರ್, ನೀವು ಎಷ್ಟು ಸಿನಿಮಾ ಪೊಲೀಸ್ ಮಾಡಿದ್ದಾರೆ ಕೇಳಿ ಸರ್. ಈಗ ಅವ್ರು ಕೌಂಟ್ ಮಾಡ್ಬೇಕು. ಈಗ ನನ್ನ 50ನೇ ಸಿನಿಮಾ ಲಾಫಿಂಗ್ ಬುದ್ಧ. ಹೌದಾ? ನೋಡಿ, ನಾನು ಇಂಡಸ್ಟ್ರಿಗೆ ಬಂದು ವರ್ಷಗಟ್ಟಲೆ ಸರ್ಕಸ್ ಹೊಡೆದು, ಸೈಕಲ್ ಹೊಡೆದು, ಸೈಕಲ್ನ ಫುಟ್ಪಾತ್ ಮೇಲೆ ಸ್ಟ್ಯಾಂಡ್ ಹಾಕೊಂಡು ಹೊಡೆದು ಎಲ್ಲ ಮಾಡಿ ನಾನು 5 ಸಿನಿಮಾ ಲೀಡಾಗಿ ಆಕ್ಟ್ ಮಾಡಿದ್ದೀನಿ. 5ನೇ ಸಿನಿಮಾ ಡೈರೆಕ್ಟ್ ಮಾಡ್ತಾ ಇದ್ದೀನಿ, 5ನೇ ಸಿನಿಮಾ ಲೀಡಾಗಿ ಆಕ್ಟ್ ಮಾಡ್ತಾರೆ. ಯಾವ ಸಿನಿಮಾ ನೋಡಿದ್ರು ಇವ್ರದೊಂದು ಪೋಸ್ಟರ್. ಇದು ನನ್ನ 50ನೇ ಸಿನಿಮಾ. ಈ 50ನೇ ಸಿನಿಮಾದಲ್ಲಿ ನಾನು 49 ಪೊಲೀಸ್ ನಮ್ಮ ನಿಮ್ಮ ಕಾಂಬಿನೇಷನ್ಗೆ 4 ಸಿನಿಮಾ ನಾನು ಪೊಲೀಸ್ ಬಿಟ್ಟು ಬೇರೆ ಕ್ಯಾರೆಕ್ಟರ್ ಮಾಡಿದ್ದೀನಿ. 46 ರಕ್ಷಿತ್ ಒಂದು 3 ಸಿನಿಮಾ ಪೊಲೀಸ್ ಬಿಟ್ಟು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. 43. ಓಕೆ, ಈಗ ಕಡಿಮೆ ಮಾಡ್ತಾ ಬರ್ಬೇಕು, ಲೆಕ್ಕ ಸಿಗುತ್ತೆ. ಆಯ್ತಾ? ನನ್ನ ಪ್ರಕಾರ ಇದೊಂದು 28ರಿಂದ 30 ಒಳಗಿರುವಂತ ಸಿನಿಮಾ ಇರ್ಬೋದು ಪೊಲೀಸ್ ಕ್ಯಾರೆಕ್ಟರ್. ಓಕೆ, ಅದನ್ನ ಕಟ್ ಮಾಡಿ ಹೇಳ್ತೀನಿ ಈಗ. ಸೊ ಪ್ರಮೋದ್ ಶೆಟ್ರು ಹೊಸ ಸಿನಿಮಾ ಕತೆ ಕೇಳ್ತಾ ಇದ್ದಾರೆ. ಏನು ಈಗ ನಮ್ಮ ಹುಡುಗರು ಅವರು ಎಲ್ಲ ಕೇಳಿದ ತಕ್ಷಣ ಶೆಟ್ರು ಅಲ್ಲಿ ಅಂತಂದ್ರೆ ಅವ್ರ ಗಣ ನರೇಶನ್ ಇದೆ ಅಂತ ಕತೆ ಕೇಳ್ತಿದ್ದಾರೆ. ಏನ್ ಕತೆ ಕೇಳ್ತಾನೆ? ಅದೇ ಪೊಲೀಸ್ ಕ್ಯಾರೆಕ್ಟರ್ ಇರುತ್ತೆ ಬಾ ಅಂತ. ಶೆಟ್ರೆ ಏನೋ ಹೆಂಗೆ ದುಡ್ಡು ಕಾಸಿಂದೆಲ್ಲ ಕಜೆ ಅಂತ, ಶೆಟ್ರೆ ಯಾವುದೊಂದು ಅಡ್ವಾನ್ಸ್ ಇದೆ ಹಾಗೆ ಹಿಂಗೆ ಅಂತ. ಸೊ ಇನ್ನೇನು ಅಡ್ವಾನ್ಸ್ ಕೊಡ್ತಾರೆ ಅಂತ ನಾವು ಹೇಳೋದು. ಅದ್ರ ಒಂದು 3 ತಾನು ಕಾಕಿ ಡ್ರೆಸ್ ಕೊಟ್ಟು ಕಳಿಸ್ತಾರೆ ಪ್ರೊಡ್ಯೂಸರ್ ಅಂತ. ಇದಕ್ಕಿಂತನೂ ಬೆಸ್ಟ್ ಅಂದ್ರೆ ಕಾಫಿ ಗೇಮ್ ಸ್ಟುಡಿಯೋಸ್ ಅಂತ ಅನ್ಕೊಂಡು ನಮ್ಮ ಸ್ನೇಹಿತರು ಶ್ರೀಕಾಂತ್ ಅಂತಿದ್ದಾರೆ, ಗರುಡ ಗಮನ, ಟೋಬಿ ಗಮನ ಪ್ರೊಡ್ಯೂಸರು. ಸೊ ಅವರು ನಾನು ಒಂದ್ ದಿವಸ ಮಾತಾಡ್ಬೇಕಾದ್ರೆ ಇನ್ನೊಂದು ಯಾವುದೋ ಬಂತು, ಏನೋ ಟ್ರೈಲರು ಪೋಸ್ಟರ್ ಏನೋ ಬಂತು. ಎಪ್ಪಂದು ಬಂದ ತಕ್ಷಣ ಬಾಸ್ ಇವರು ಗ್ಯಾರಂಟಿ ಈ ಸಲ CM ಕನ್ಫ್ಯೂಸ್ ಆಗ್ಬಿಟ್ಟು ಒಂದು CM ಅವಾರ್ಡ್ ಕೊಟ್ಟರು. ಪಾಪ ಎಷ್ಟೊಂದು ಪೊಲೀಸರು ಕೊಡ್ತೀವಿ ನಾವು. ನನ್ನ 30 ಪಿಕ್ಚರಲ್ಲಿ ಕಾನ್ಸ್ಟೇಬಲ್ ಇನ್ಸ್ಪೆಕ್ಟರ್ ಕೆಲಸ ಮಾಡಿದ್ದಾರೆ. ಇಷ್ಟೊಂದು ಕೇಸ್ ಹ್ಯಾಂಡಲ್ ಮಾಡಿದ್ರೆ ಇವ್ರಿಗೊಂದು ಮುಖ್ಯಮಂತ್ರಿಗಳದ್ದು ಒಂದು ಪದಕ ಕೊಡಬೇಕಲ್ಲ ಅಂತ ಈ ಸಲ ಕೊಟ್ಟರು ನೋಡಿ. ಅವರು ಸೆಟ್ರು ಎಲ್ಲಿ ಕೇಳಿದ್ರೆ ಅಲ್ಲ ಪೊಲೀಸ್ ನೋಡಿದ್ಯಲ್ಲ ಅಲ್ಲಿ. ಅದನ್ನ ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದ್ರು ಸುಮಾರು ಜನ. ಈ ಸರಿ ಕೊಡ್ತಾರೆ, ಇವ್ರು ಗ್ಯಾರಂಟಿ ಕೊಡ್ತಾರೆ ಅಂತ. ಇವನು ಅಷ್ಟು ಸರಿ ಹೇಳಿದಾನೆ ಎಲ್ಲರಿಗೂ. ಹೇಳಿ ಮೋಸ್ಟ್ಲಿ ಕೊಡ್ಬೋದೇನೋ ಈ ಸರಿ ಪ್ರಮೋಷನ್. ನಮ್ಮಲ್ಲಿ ಊರ್ ಬೇಗಿಲ್ಲ ಅಂತಂದ್ರೆ ಎಂತ ಕೊಡುವತ್ತೀಗ ತಾಂಬೂಲ ಮಾಡಿ ಕೊಡ್ತಾರೆ. ವೀಳ್ಯದೆಲೆ, ಅಡಿಕೆ, ಮತ್ತೆ ಬೇಕಾದಂತ ಉಳಿದಂತ ಈಗ ಸೀರೆ, ಬಳಿ, ಕುಂಕುಮ ಎಲ್ಲ ಇಟ್ಕೊಡ್ತಾರಲ್ಲ. ಇವರಿಗೆ ಪ್ರಮೋದ್ ಶೆಟ್ರಿಗೆ ಅಡ್ವಾನ್ಸ್ ಜೊತೆಗೆ
ಒಂದ್ 3 ತಾನು ಇದು ಪೊಲೀಸ್ ಡ್ರೆಸ್ ರೋಗಿ ಪೀಸ್ ಕೊಡುವುದು ಅಂತ ಗೊತ್ತಿಲ್ಲ. ಹೌದೌದೌದು. ಹಂಗೆ ಇದ್ರೊಟ್ಟಿಗೆಲ್ಲ ಶೆಟ್ರಿಗೆ ಹಾಗೆ ಒಂದು ಕಾಕಿ ಬಟ್ಟೆ ಮಡಚಿ ಹರಿಯೊಳಗೆ ಹಾಕಿ ಕೊಡ್ತಾರೆ. ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಅಂದ್ರೆ ನಮ್ಮ ಹಳೆಯ ನೆನಪುಗಳನ್ನ ಅಥವಾ ನಾವು ಏನ್ ಮಾಡ್ಕೊಂಡು ಬಂದ್ವಿ ಅದನ್ನ ಒಂದು ರೀಕಾಲ್ ಮಾಡೋದು ನಮ್ಗೆ ಗೊತ್ತಿಲ್ದಂಗೆ ಎಷ್ಟೊಂದು ನಗು ತರಿಸುತ್ತೆ, ಎಷ್ಟೊಂದು ಖುಷಿ ಕೊಡುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಸ್ಟಾರ್ಟಿಂಗ್ ಮಾಡೋದಿಗೆ ಪೊಲೀಸ್ 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 ಅಂತ ಆ ಕ್ಯಾರೆಕ್ಟರ್ ಬರ್ತಾ ಇದೆ, ಇನ್ನೊಂದು ಚಾಲೆಂಜಿಂಗ್ ಆಗಿದೆ, ಚೆನ್ನಾಗಿದೆ 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 ಅಂತ ಮಾಡ್ತಾ ಹೋಗಿ ಹೋಗಿ ಫೈನ್ ಡೇ ನಂಗೆ ರಿಯಲೈಸ್ ಆಗಿದೆ, ಓ ಶಿಟ್ ನಾನು ಟೈಪ್ ಕಾಸ್ಟ್ ಆಗ್ಬಿಟ್ನಾ, ನನ್ನ ಬರೀ ಪೊಲೀಸಿಗೆ ಕರೀತಿದಾರ ಎಂತ. ಅದು ಯಾವಾಗ ಕರೆಕ್ಟ್ ಆಗಿ ಅವ್ರ ಕ್ಲಾರಿಟಿ ಸಿಗಿದೆ ಅಂತ ಹೇಳ್ತೀನಿ ಕೇಳಿ. ಶೂಟಿಂಗ್ ಮುಗಿಸಿ ಮನೆ ಬರೋಬಲ್ಲ ಯಾವ್ದಾದ್ರು ಒಂದು ಸ್ಟೇಷನ್ ಒಳಗಡೆ ಜೀಪ್ ತಿರ್ಸಿದ್ರೆ ಓಕೆ ನಮ್ಮ ಸೊ ಅವಾಗ ಒಂದು ರಿಯಲೈಸೇಷನ್ ಬರೋದು, ಇಲ್ಲ ನಾನೀಗ ಸ್ವಲ್ಪ ಬಿಡಬೇಕಾಗುತ್ತೆ ಅಲ್ವಾ. ಈಗಲೂ ಅದೇ ಪಾತ್ರಗಳು ಹುಡುಕಿ ಬರುತ್ತಾ? ಜಾಸ್ತಿ ತುಂಬಾ ಬರುತ್ತೆ. ಮಧ್ಯದಲ್ಲಿ ಒಂದಿಷ್ಟು ಕಟ್ ಮಾಡಿದೆ ಅಂದ್ರೆ ಅದು ಏನಾಗುತ್ತೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹಂಗೇನೆ, ಅದು ತಪ್ಪು ಅಂತ ಹೇಳಕ್ಕಾಗಲ್ಲ. ಕೆಲವರು ಪರ್ಸನಾಲಿಟಿ, ಒಂದು ಲುಕ್ ಆ್ಯಂಡ್ ಫೀಲ್, ಒಂದು ಹೈಟು, ಒಂದು ಮೀಸೆ ನೋಡೋಕೆ ಹೆಂಗಿರ್ತಾರೆ, ಆಮೇಲೆ ಕೆಲವರು ಒಂದು ಸ್ವಲ್ಪ ನೋಡಿದ ತಕ್ಷಣ ಒಂದು ಪೊಲೀಸ್ ಥರ ಅನ್ಸ್ಬಿಡ್ತಾರೆ. ಹಂಗಾಗಿ ಶೆಟ್ರಿಗೆ ಅಷ್ಟು ಪೊಲೀಸ್ ಆಫೀಸರ್ ಬರ್ಬೋದು. ಅಲ್ಲ, ನಂದೇ ಕ್ಯಾಮ್ರಾಮನ್ ಅರವಿಂದ, ನಾನು ಮೊನ್ನೆ ಯಾವುದೋ ಒಂದು ಜಾಕೆಟ್ ಜಿಪ್ಡ್ ಜಾಕೆಟ್ ಹಾಕೊಂಡು ಶೂಟಿಂಗ್ ಮಧ್ಯದಲ್ಲಿ ಹಿಂಗೆ ಓಡಾಡ್ತಾ ಇದ್ದೆ. ಅವನು ರಿಷಬ್ ಹತ್ರ ಬಂದು ಹೇಳ್ತಾ ಇದ್ದಿದ್ದು, ಪಮ್ಮಿ ನೋಡಿದ್ರೆ ಯಾವುದೋ ಇನ್ಸ್ಪೆಕ್ಟರ್ ರೈಡ್ ಬಂದಂಗೆ ಇದೆಯಲ್ಲ, ಅಂದ್ರೆ ಸುಮ್ಮನೆ ನೋಡೋದು ಜನಕ್ಕೆ ನನ್ನ ಮೇಲೆ ಅದೇ ಫೀಲಿಂಗ್ ಇದೆ ಅಂತ ಫೀಲ್ ಆಗಿ DOP ಅವರಿಂದ ನಮ್ದು ಪರ್ಮಿಷನ್ ಎಲ್ಲ ಇದೆಯಲ್ಲ, ಇದೆ ಮಗ ಯಾಕೆ ಅಲ್ಲ ಪೊಲೀಸರು ಚೆಕಿಂಗ್ ಬಂದಾಗಿದೆ ಅಂತ ಹೆಂಗ್ ನೋಡೋದು. ಏನ್ ಚೆನ್ನಾಗಿದೆ ಅಂದ್ರೆ ಅದ್ರ ಈಗ ಊರ್ ಬದೇ ಒಂದ್ ಮಾತು ಕೇಳಿದ್ದೆ ನಾನು. ಈಗ ನಿಮ್ಮಿಬ್ರ ಮೀಸೆಯನ್ನು ನೋಡ್ಬಿಟ್ಟು ಇವ್ರು ಯಾವ್ದೋ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದವ್ರೆ ಅನ್ನೋ ತರ ಏನೋ ಮಾತಾಡಿದ್ರು. ನನಗೆ ಆಕ್ಚುಲಿ ಸುಮಾರು ಕಡೆಗೆ ಆಗಿತ್ತು ಅದು, ಮಾತಾಡಿದಲ್ಲ ಅದು, ಅದು ಇನ್ನೊಂದು ಸ್ಟೋರಿ, ಅದು ಸ್ವಲ್ಪ ಕಾಂಟ್ರವರ್ಸಿ ಇದೆ. ಇಲ್ಲ ಇಲ್ಲ ಹೇಳಿ ಹೇಳಿ. ಓಕೆ, ಕಾಂಟ್ರವರ್ಸಿ ಬಿಟ್ಟು ಅದ್ರಲ್ಲಿ ಏನ್ ಬಿಡೋಕ್ಕಾಗುತ್ತೆ ಅದು ಬಿಟ್ಟು ಹೇಳಿ. ಓಕೆ. ಸೊ ನನಗೆ ತುಂಬಾ, ನಾನು ಸ್ಪೋರ್ಟ್ಸ್ ಕೋಟಾದಲ್ಲಿ ಎಕ್ಸಾಮ್ ಎಲ್ಲ ಬರೀಬೇಕು ಅಂತೆಲ್ಲ ಪ್ಲಾನ್ ಮಾಡಿದ್ದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಜಾಯ್ನ್ ಆಗಬೇಕಂತ ಭಾಳ ಆಸೆ ಇತ್ತು ನನಗೆ. ಸೊ ಕಾಲೇಜಲ್ಲಿ ಇರಬೇಕಾದ್ರೆ ನಾನು ಕುಸ್ತಿ ನ್ಯಾಷನಲ್ಸ್ ಆಗಿತ್ತು, ಜೂಡೋ ನ್ಯಾಷನಲ್ಸ್ ಆಗಿತ್ತು ಅಂದು. ಸೊ ನಮ್ಮ ಸ್ಪೋರ್ಟ್ಸ್ ಕೋಟಾದಲ್ಲಿ ಒಂದು ಇದಿರುತ್ತೆ. ಸೊ ನಾವು ಎಕ್ಸಾಮ್ ಬರೆಯೋದಕ್ಕೆಲ್ಲ ತಯಾರಿಗಳು ಕೂಡ ಸ್ವಲ್ಪ ಶುರು ಮಾಡೋಕ್ಕೆಲ್ಲ ಹೊರಟಿದ್ದೆ. ಅದಾದ್ಮೇಲೆ ನಾನಾ ಕಾರಣಗಳಿಂದ ಡೈವರ್ಟ್ ಆಯಿತು, ಮಾಡಲಿಲ್ಲ. ಸೊ ಫಸ್ಟ್ ಫಿಲ್ಮೇ ಹೀರೋ ಆಗಿ ಮಾಡಿದ್ರೆ ಒಂದು ಕಾನ್ಸ್ಟೇಬಲ್ ಕ್ಯಾರೆಕ್ಟರ್ ಮಾಡಿದೆ, ಡಿಟೆಕ್ಟಿವ್ ದಿವಾಕರ್ ಆಗಿ. ಪವನ್ ಸರ್ ಲೂಸಿಯಾದಲ್ಲಿ ಒಂದು ಕೆಂಪರಾಜ್ ಒಂದು ಕ್ಯಾರೆಕ್ಟರ್ ಕೊಟ್ಟರು. ಫ್ಯೂಚರ್ ಆಲ್ಸೋ ಮಾಡ್ಬೋದು. ಸೊ ತುಂಬ ಆಸೆ ಇತ್ತು ನನಗೆ ಪೊಲೀಸಿಂಗ್ ಇದು ಮಾಡ್ಬೇಕಂತ ಅಂದ್ಕೊಂಡು, ಪೊಲೀಸ್ ಡಿಪಾರ್ಟ್ಮೆಂಟ್ ಹೋಗ್ಬೇಕಂತ. ಸೊ ತುಂಬ ರಿಯಲ್ ಹೀರೋಗಳ ಥರ ಫೀಲ್ ಆಗೋದು. ಒಂದು ಸೈಡ್ ಏನು ಜನರಿಗೆ ನೆಗೆಟಿವ್ ಥಾಟ್ಸ್ ಏನಿದೆ, ಸೇಮ್ ಟೈಮ್ ಇಟ್ ಇಸ್ ಅ ಸಿಸ್ಟಮ್. ಸೊ ಇಡೀ ನಮ್ಮ ಸೊಸೈಟಿ ನೆಮ್ಮದಿಯಾಗಿರಬೇಕಂತಂದರೆ ಸೊ ಅದೊಂದು ಸಿಸ್ಟಮ್ ತುಂಬ ಸ್ಟ್ರಾಂಗ್ ಆಗಿ ಇರಲೇಬೇಕು, ಇಲ್ಲಾಂದರೆ ಸರಿಯಾದ ರೀತಿಯಲ್ಲಿ ಬದುಕು ನಡ್ಸೋಕ್ಕಾಗಲ್ಲ ಜನರಿಗೆ, ಕಾಮನ್ ಜನರಿಗೆ. ಸೊ ಹಾಗಾಗಿ ಅದು ತುಂಬ ಇಷ್ಟ ಆಯ್ತು ನನಗೆ. ಅದಾದಮೇಲೆ ಬಿಟ್ಟೆ ನಾನು. ಸೊ ನನಗೆ ಹೆಂಗೆ ಅಂದರೆ ತುಂಬ ವಿಕ್ರಮ್ ಅವರೆಲ್ಲ ಭಾಳ ಇನ್ಫ್ಲೂಯೆನ್ಸು, ತಮಿಳ್ ಆ್ಯಕ್ಟರ್ ವಿಕ್ರಮ್ ಅವರೆಲ್ಲ, ಅವರೆಲ್ಲ ಅವ್ರದ್ದು ಮೀಸೆ ಮತ್ತು ಇದೆಲ್ಲ ಭಾಳ ಇಷ್ಟ ನನಗೆ. ನಾನು ಕಾಲೇಜಿಂದ ನಾನು ಮೀಸೆ ಒಂದು ತೆಗಿತಂದಿರಲಿಲ್ಲ. ಕಾಲೇಜ್ ಬರ್ಬೇಕಾದ್ರೆ ಫುಲ್ ಎಷ್ಟು ಮ್ಯಾಕ್ಸಿಮಮ್ ದಪ್ಪ ಬೆಳೀತಷ್ಟು ಅದಕ್ಕೊಂದು ತೆಂಗಿನೆಲ್ಲ ಹಾಕಿ ಒಂದು ಸ್ವಲ್ಪ ನೀಟಾಗಿ ಪೊಲೀಸರು ಮೀಸೆ ಥರನೇ ಇರೋದು. ಊರಲ್ಲಿ ಪಂಚಾಯತ್ ಎಲೆಕ್ಷನ್ ಟೈಮು. ಸೊ ಆವಾಗ ನಾವು ಆ ಎಲೆಕ್ಷನಲ್ಲಿ ಊರ ಕಡೆಗೆ ಅವಾಗೆಲ್ಲ ಏನಂದರೆ ತುಂಬ ಇನ್ವಾಲ್ವ್ಡ್. ಊರಿಗೆ ಪಂಚಾಯತ್ ಎಲೆಕ್ಷನ್ ಅಲ್ಲ, ನಮ್ಮ ತಂದೆಯವರಾಗ್ಬೋದು, ನನ್ನ ಕಸಿನ್ಸ್ ಎಲ್ಲ ಆಗ್ಬೋದು, ಈ ಥರದ್ದೆಲ್ಲ ಇರ್ತಾರೆ. ಎನಿವೇಸ್ ಒಂದು ಅವ್ರದ್ದೊಂದು ಇಷ್ಟೊಂದು ಯಾವುದೇ ಮೇನ್ ಸ್ಟ್ರೀಮ್ ಪಕ್ಷದ ಪರವಾಗಿರಲ್ಲ. ಪಂಚಾಯತ್ ಎಲೆಕ್ಷನ್ ನಾರ್ಮಲಿ ಊರಲ್ಲಿ ಇವ್ರ ಕಡೆ ಇಷ್ಟು ಜನ, ಇವ್ರ ಕಡೆ ಎಷ್ಟು ಜನ ಅಂತ ಇರುತ್ತಲ್ವ. ಸೊ ಅವಾಗ ನಮಗೆಲ್ಲ ಯಂಗ್ ಬ್ಲಡ್ಡು ಕಾಲೇಜ್ ಮುಗಿಸ್ಕೊಂಡು ಬಂದಿದ್ದಷ್ಟೇ, ಕ್ಯಾಂಪೇನ್ಲಿದ್ದೀವಿ, ಅಪ್ಪ ಎಲ್ಲ ಫುಲ್ ಲೀಡ್ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಈಗಿರೋ ಹುಡುಗರೆಲ್ಲ ಎಲ್ಲ ಒಟ್ಟಿಗೆ ಕ್ಯಾಂಪೇನ್ ಅದರಲ್ಲೆಲ್ಲ ಇದ್ದೀವಿ. ಕ್ಯಾಂಪೇನ್ ಮಾಡೋದಷ್ಟೇ ಸಾಲಲ್ವಲ್ಲ, ಎಲ್ಲಿ ದುಡ್ಡು ಹಂಚ್ತಾರೆ, ಎಲ್ಲಿ ಕ್ವಾರ್ಟರ್ ಹಂಚ್ತಾರೆ, ಇದು ಬರ್ತಿರುತ್ತೆ. ನಾನು ಆವಾಗಲೇ ಒಳ್ಳೆ ದಪ್ಪ ಮೀಸೆ ಬಿಟ್ಕೊಂಡು, ನಂದು ಸ್ಟೈಲು ಹಂಗೆ ಇತ್ತು. ಟೈಟ್ ಪ್ಯಾಂಟು, ಒಂದು ಪಾಯಿಂಟೆಡ್ ಶೂ, ಒಂದು ಟೈಟ್ ಶರ್ಟು. ಆಮೇಲೆ ಒಂದ್ಸಲ ಹೀಗೆ ಇದು ಬಿಟ್ಟಿದ್ರಿ, ಅದು ಬೇರೆ ಸಿನಿಮಾಗೆ ಅದೊಂದು ಫೋಟೋ ನೋಡಿದ್ದೆ ನಾನು, ಸೀರಿಯಲ್ ರಕ್ಷಿತ್ ಫಸ್ಟ್ ಫಿಲ್ಮ್ ರೆಡ್ ಬನಿಯಾನ್ ಹಾಕೊಂಡು. ಇದೇನಾಯ್ತು ಗೊತ್ತಾಯ್ತು, ವಿಷಯ ಬಂತು. ಎಲ್ಲ ಒಂದು ಭಾಗದಲ್ಲೆಲ್ಲ ಫುಲ್ ಕ್ವಾರ್ಟರ್ ಇಡ್ತಾ ಇದ್ದಾರೆ. ಸುಮಾರು ಒಂದು 11 ಗಂಟೆ 12 ಗಂಟೆ ಆಗುತ್ತೆ. ಊಟ ಎಲ್ಲ ಮಾಡಿ ಮಲಗಿ ಬೆಳಿಗ್ಗೆ ಬೇಗ ಹೋಗ್ಬೇಕಂತ ಪ್ಲಾನ್ ಇತ್ತು. ಸೊ ನಾನು ನೋಡಿದ್ರೆ ನಿಮ್ಗೆ ಯಾರೋ ಯೂನಿಫಾರ್ಮ್ ಹಾಕೊಂಡು ಬರದೇ ಇರೋ, ಸಿವಿಲ್ ಡ್ರೆಸ್ಸಲ್ಲಿರೋ ಪೊಲೀಸ್ ಥರನೇ ಕಾಣಿಸ್ತೀನಿ ಅದರಲ್ಲಿ. ಸೊ ಫುಲ್ ಹುಡುಗರನ್ನ ಹಾಕೊಂಡು ನುಗ್ಗಿರೋದು.
ಒಬ್ಬರು ಮನೆಗೆ ಹೋದ್ವಿ. ಮನೆಗೆ ಹೋಗಿ ಎಲ್ಲ ಈಗ ನಾವು ಪೊಲೀಸ್ ಡಿಪಾರ್ಟ್ಮೆಂಟಿಂದ ಬಂದಿರೋದು, ನೀವು ಕ್ವಾರ್ಟರ್ ಹಚ್ತಾ ಇದ್ದೀರ ಅಂತ ಹೇಳ್ಕೊಂಡು ಇದಾಗಿ ಗಂಡಸರೆಲ್ಲ ಸ್ವಲ್ಪ ಸ್ಕ್ಯಾಮರ್ ಇದ್ರು, ಹಿಂದೆ ಯಾರೋ ಓಡೋದ್ರು, ಅವ್ರು ಇತ್ತಲ್ಲ ಇದೆಲ್ಲ ಆಗ್ತಿತ್ತು. ಜೊತೆಗಿರೋರೆಲ್ಲ ಚೈಲ್ಡ್ ನನ್ನ ಮಕ್ಕಳು ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ, ಎಲ್ಲ ಸೊಣಕಲ್ತಾರೆ ಯಾವ ಪೊಲೀಸರು ಅಂತ. ಒಂದು ಅಜ್ಜಿ ಊಟ ಎಲ್ಲ ಆಗಿ ಈ ಎಲೆ ಕೊಟ್ಟು ಇವತ್ತು ಕಲ್ ಬತ್ತಲೆ ಅದ್ರಾಗ ಎಲೆ ಕೊಡ್ತಾ ಇದ್ರು. ಎಲೆ ಕೊಡ್ತಾರಲ್ಲ ಊರಾಗ ಎಲೆ ಕೊಡ್ತಾ ಇದ್ರು. ಕುಟ್ಕೊಂಡು ಹಿಂಗೆ ಮಾಡ್ಕೊಂಡು ಯಾಕೆ ತುಡಿತೇವೆ ಬಾ ಹೇಗಂತ ಪೊಲೀಸರ ಮತ್ತೆ ಅಂತದ ಸಣ್ಣ ಮಕ್ಕಳ ಕಂಡಾಗಿದ್ದವ ಪಾಣಿಗಳು ಹಾಕಿ ಬಾಗ್ಲ ಹಾಕಿ ಈ ಹುಡುಗರು ಅಲ್ಲೆಲ್ಲ ಹಿಂದಿಂದ ಎಸ್ಕೇಪ್ ಮ್ಯಾನೇಜ್ ಮಾಡಿ ಒಂದು ಡೈಲಾಗ್ ಹೊಡೆದು ಸೀದಾ ಎಸ್ಕೇಪ್ ಆಗ್ಬಿಟ್ಟು ಸೀದಾ. ಈ ತರ ಆಗಿರೋದು. ಅಜ್ಜಿ ಹೇಳಿದ್ದಕ್ಕೆ ಎಲ್ಲರೂ ಮೀಟರ್ ಆಗಿತ್ತು. ಪೊಲೀಸರ ಮತ್ತೆ ಚಂಚಣ ಮಕ್ಕಳಿದ್ದಾಗಿದ್ದು ಕೋಣಿಗಳು ಬಾಯಿ ಹಾಕಿ ಎಷ್ಟು ಸ್ಟ್ರಾಂಗ್ ಇರ್ಬೇಕು. ಗಂಡಸರ ಹೆಂಗಸರಿಗೆ ಅವ್ರಿಗೆ ಯಾರಿಗೂ ಗೊತ್ತಾಗಿಲ್ಲ, ಅವರಿಗೆಲ್ಲ ಕ್ವಾರ್ಟರ್ ಇಟ್ಟಿರ್ ಮನೆಯೊಳಗೆ. ಸೊ ಓಡೋಕ್ ಶುರು ಮಾಡ್ರ ಅವರೆಲ್ಲ ಹಿಂದ್ ಬಾಗಿಲಿಂದ. ಈ ಅಜ್ಜಿ ಮುಂದ್ಕೊಂಡ ಪೊಲೀಸರ ಮತ್ತೆಂತ ಚಂಚಣ ಮಕ್ಕಳಿದ್ದಾಗಿದ್ದ ಕೋಣಿಯೊಳಗಾಕಿ ಬಾಗ್ಲಾಕಿ ನಿಮ್ ಮೀಸೆ ನೋಡಿ ಆತರ ಏನಾದ್ರು ಅಂದಿದ್ರ? ನನ್ನ ಮೀಸೆನ ನನ್ನ ಪರ್ಮನೆಂಟ್ ಪೊಲೀಸ್ ಮಾಡ್ಬಿಟ್ಟಿದ್ದಾರೆ. ಇವತ್ತಿಂದಲ್ಲ, ಕಾಲೇಜ್ ಡೇಸ್ ಇಂದಾನು ನಾನು ಮೀಸೆ ತೆಗ್ದಿಲ್ಲ, ಇವತ್ತವರೆಗೂ ತೆಗ್ದಿಲ್ಲ, ತೆಗಿಯಕ್ ಇಷ್ಟನೂ ಇಲ್ಲ. ನಮ್ಮ ಪ್ರಮೋದ್ ಶೆಟ್ಟರ್ ಬಿಗ್ಗೆಸ್ಟ್ ಐಡೆಂಟಿಟಿ ಅಂತ ಅಂದ್ರೆ ಮೀಸೆ ಅಂತಾನೆ. ಸೊ ಅದ್ರಲ್ಲೇ ಸ್ಟೈಲ್ ಮಾಡ್ತಾ ಇರ್ತೇವೆ, ಒಂದ್ಸರಿ ಮೇಲೆ ಒಂದ್ಸರಿ ಕೆಳಗೆ, ಒಂದ್ಸರಿ ಚಿಕ್ಕದು ದೊಡ್ಡದಂತ. ಸೊ ಆ ಮೀಸೆ ನೋಡಿದಾಗ ನಾನು ಎಷ್ಟೋ ಸರಿ ಪಪ್ಪನ್ ಬುಲೆಟ್, ನಂದು ಮುಂಚೆ ಅಂದ್ರೆ ಪಪ್ಪನ್ದು ಒಂದು ಬುಲೆಟ್ ಇತ್ತು, ನಾನು ಅದನ್ನೇ ತಗೊಂಡು ಓಡಾಡೋದು. ನನ್ಗೆ ಎಷ್ಟೋ ಸರಿ ಸರ್ಕಲ್ಗಳಿಗೆ ನಾನು ಈ ಟೈಟ್ ಹಾಫ್ ಸ್ಲೀವ್ಸ್ ಟಿ ಶರ್ಟ್ ಹಾಕೊಂಡು ಪ್ಯಾಂಟ್ ಹಾಕೊಂಡು ಹಾಪತ್ತಿಗೆ ನಂಗೆ ಹಿಂಗ ಅಂದಿತ್ತು, ಪೊಲೀಸರು ಹಿಂಗ ಅಂದಿತ್ತು. ಎಷ್ಟೋ ಸರಿ ಅಂದಿತ್ತು. ನಾನು ಹಿಂಗೆ ಹಾಫ್ ಹೆಲ್ಮೆಟ್ ಹಾಕ್ತಿದ್ದ ನಾನು ವೈಟ್, ಅದು ಪೊಲೀಸರ ತರದ್ದೆ ಅಗಳಿಕೆ. ಬುಲೆಟ್ ತಗೊಂಡು ಹಿಂಗ್ ಹಾಪತ್ತಿಗೆ ರಪ್ಪ ಹಿಂಗ ಯಾರು ಹಿಂಗೆ ಅಂತಿದ್ರು. ಸೊ ಆ ತರದ ಎಕ್ಸ್ಪೀರಿಯನ್ಸ್ ಸುಮಾರು ಇತ್ತು. ನಮ್ಮ ಹುಡುಗರು ಎಲ್ಲರೂ ಪೊಲೀಸಿಗೆ ನೀನ್ ಅಂದ್ರೆ ನಂಗೆ ಅಜ್ಜಂಗೆ ತುಂಬಾ ಆಸೆ ಇದ್ದಿತ್ತಮ್ಮ, ನಂಗೆ ಗೊತ್ತಿಲ್ಲ. ನನ್ನ ಅಜ್ಜಂಗೆ ನಾನು ಡಿಪಾರ್ಟ್ಮೆಂಟ್ಗೆ ಹಾಕಂತ ಹೇಳಿ ತುಂಬಾ ಆಸೆ ಇದ್ದಿತ್ತಮ್ರ. ಬಟ್ ನಾನು ಹುಟ್ಟದ ಒಂದು 15 ದಿನಕ್ಕೆ ಸತ್ತೋರ. 15 ದಿನದೊಳಗೆ ಹಿಂಗ್ ಕಂಡು ಕೈ ಕಾಲೆಲ್ಲ ಮುಟ್ಟಿ ಇವ್ ಒಳ್ಳೆ ಪೊಲೀಸ್ ಆಫೀಸರ್ ಆತ, ಇವ್ ಮಿಲಿಟರಿಗೆ ಹೋತ ಅಂತ ಹೇಳಿ ಎಲ್ಲ ಹೇಳಿರಮ್. ಅದು ಅಮ್ಮನ್ ಪಪ್ಪ ಹೇಳದ್ ಆಸೆ ಇದ್ದಿತ್ತು ಇವನ್ ಹಾಯ್ಕಂತ ಹೇಳಿ. ನಾವ್ ಮಾಡೋದ್ ಹಡಿಗೆ. ನಾನು ಅದಕ್ಕೆ ಈಗ ಮೊನ್ನೆ ಹೇಳ್ತಿದ್ದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರುವ ಎಲ್ಲಾ ಗ್ರೇಡಿನ ಆಕ್ಟಿಂಗು ಮುಗಿಸಿದೆ. ಕಾನ್ಸ್ಟೇಬಲ್ ಒಂದು ಬಾಕಿ ಇದಿತ್ತು, ಅದು ಈ ಲಾಫಿಂಗ್ ಬುದ್ಧದಾಗ ಮಾಡಿದೆ. ಲಾಫಿಂಗ್ ಬುದ್ಧ ಒಂದೇ ಕಾನ್ಸ್ಟೇಬಲ್ ಆಗಿ ಮಾಡ್ತಾ ಇದ್ದೆ ನಾನು. ಸೊ ಮಿಕ್ಕಿದ್ ಎಲ್ಲಾ ಎಲ್ಲಾ ರ್ಯಾಂಕಿಂಗು ಮುಗಿಸಿದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿ ನೀವು ಯಾವ ಸ್ಟಾರ್ ಬೇಕಾದ್ರೆ ಕಣಿ, ಸಿಂಗಲ್ ಸ್ಟಾರ್, ಡಬಲ್ ಸ್ಟಾರ್, ಆಮೇಲೆ DYSP, ಕಮಿಷನರ್, ಎಲ್ಲ ರ್ಯಾಂಕಿಂಗು ಮುಗಿಸಿದೆ. ರಿಯಲ್ ಆಗಿ ಆಗಿಲ್ಲ ಅಂದ್ರೆ ರೀಲ್ ಅಲ್ಲಾದ್ರೂ ಎಲ್ಲದನ್ನು ಮುಗಿಸಿದೆ. ಪ್ರಮೋಷನ್ ಆಗಿರೋ ಒಂದೇ ಪೊಲೀಸ್ ಇವರೇ ಫಾಸ್ಟೆಸ್ಟ್ ಪ್ರಮೋಷನ್ ಅಲ್ವಾ? ಈಗ ಹೊಟ್ಟೆ ಬಿಟ್ಟಿದ್ದೆ ಡಿಮೋಟ್ ಮಾಡಿದ್ದಾರೆ, ಕಮಿಷನರ್ ಇಂದ ವಾಪಸ್ ಕಾನ್ಸ್ಟೇಬಲ್ ಆಗಿದ್ದೀನಿ. ಎಸ್ ಎಸ್ ಎಸ್. ಈಗ ಊರಿಂದ ಬೆಂಗಳೂರಿಗೆ ಎಲ್ಲ ಸುಮಾರು ಜನ ಪ್ರತಿ ಸಲ ಬರ್ತಿರ್ತಾರೆ. ನಮ್ಗೆಲ್ಲ ಬಂದಾಗ ಏನ್ ಅನ್ಸುತ್ತೆ ಅಂದ್ರೆ ಈ ಟ್ರಾಫಿಕ್ ಸಿಗ್ನಲ್ ನಮ್ಗೆ ಗೊತ್ತೇ ಇಲ್ಲ, ಇದು ಯಾವ್ದು ಬಿಟ್ಟಾಗ ಯಾವ್ದು ಹೋಗ್ಬೇಕು. ನಾವು ರೆಡ್ ಹಾಕಿದಾಗ ನಿಲ್ಸ್ಬೇಕಾ, ಎಲ್ಲೋ ಬಿಟ್ಟಾಗ ನಾವು ಸ್ಟಾಪ್ ಮಾಡ್ಬೇಕು ಅನ್ಕೋಬೇಕಾ, ಅಥವಾ ಗ್ರೀನ್ ಬಂದಾಗ ನಾವೇನು ಮೂವ್ ಆಗ್ಬೇಕಾ, ಈ ತರ ಎಲ್ಲ ಗೊತ್ತಿರೋದಿಲ್ಲ. ನಿಮಗೂ ಆತರ ಆಗಿರಬಹುದೇನೋ ಅಂತ. ಸುಮಾರು ಸಲ ಸರ್ಕಲ್ ಮಧ್ಯದಲ್ಲಿ ತಗೊಂಡು ನಿಲ್ಸಿ ಅಂದ್ರೆ ಬೇರೆ ಅಂದ್ರೆ ಅದು ಗೊತ್ತಾದ ಹೆಂಗ ಅಂತ ಹೇಳಿದ್ರೆ ಸಿಗ್ನಲ್ ಕಂಡಲ್ಲ. ನಮ್ ಸೊರ್ರ ಅಂತ ಸೀದಾ ಬಂದ್ರೆ ಬೆಂಗಳೂರಿಗೆ ಬಂದಿದ್ದೆ ನಾನು ಡಿಗ್ರಿಗೆ ಫಸ್ಟ್ ಟೈಮ್ ಬೆಂಗಳೂರು ಬಂದೆ. ಫಸ್ಟ್ ಆಫ್ ಆಲ್ ಈ ಊರೇ ಅರ್ಥ ಆಗ್ತಿರಲಿಲ್ಲ, ಎಲ್ಲ ರಸ್ತೆ ಒಂದೇ ತರ ಕಾಣೋದು ನಮ್ಗೆ. ಊರಿಗೆ ಫಸ್ಟ್ ಬಂದವ್ರಿಗೆ ಎಲ್ಲರೂ ಸೇಮ್ ಪ್ರಾಬ್ಲಮ್ ಇದೆ. ಸರ್ಕಲ್ ಎಲ್ಲ ಸೇಮ್ ಸರ್ಕಲ್ ಅಂತ ಕಾಣ್ತದೆ. ಅಂದ್ರೆ ಜಯನಗರ 4th ಬ್ಲಾಕ್ 3rd ಬ್ಲಾಕ್ ನನ್ನ ಲೆಕ್ಕ ಸೇಮ್ ಫೀಲಿಂಗ್. ಆಮೇಲೆ ಕ್ರಾಕ್ ಮಾಡಕ್ಕೆ ಬೇರೆ ಅಂಗಡಿಗಳ ಹೆಸರು, ಬೇರೆ ಬೇರೆ ಎಲಿಮೆಂಟ್ಸ್ ಗಳನ್ನ ಇದು ಮಾಡ್ಕೊಂಡಿದ್ದೀವಿ. ಸೊ ಹಾಗಾಗಿ ನಮ್ಗೆ ಈ ಸಿಗ್ನಲ್ಗಳೆಲ್ಲ ಸತ್ಯವಾಗ್ಲೂ ಅರ್ಥ ಆಗ್ತಿರಲಿಲ್ಲ. ಅದು ನಾನು ಫಸ್ಟ್ ಇಯರ್ ಅಂತೂ ಬರೀ ಬಸ್ ಇದು ನಮಗೆ 13A B ಎಲ್ಲ ಬರ್ತಿತ್ತು ಶಿವಾಜಿನಗರದಿಂದ ಜಯನಗರಕ್ಕೆ. ಅದಾದ್ಮೇಲೆ ಬನಶಂಕರಿ ಬರೋ ಬಸ್ಗಳೆಲ್ಲ ವಿಲ್ಸನಗರದ ಮೇಲೆ ಬರ್ತಿತ್ತು. ಸೊ ಆ ಬಸ್ ಟೈಮಿಂಗ್ ಅಷ್ಟೇ ಗೊತ್ತಿದ್ದು ನನಗೆ, 10 ನಿಮಿಷಕ್ಕೆ ಬರೋದು ಸೀದಾ ವಿಲ್ಸನಗರದಿಂದ ಜಯನಗರಕ್ಕೆ. ಅದಾದ್ಮೇಲೆ ಸ್ಲೋಲಿ ಒಂದು 6 ತಿಂಗಳು ತುಂಬ ಒಳ್ಳೆ ಹೊಡೆದ ಥರ ಇದ್ದೆ. ನನ್ನ ಫ್ರೆಂಡ್ ಒಬ್ಬ ಚಿನ್ಮಯ ಕೃಷ್ಣ ಭಟ್ ಅಂತ ಸಿಗ್ದ. ಅವನ ಜೊತೆಗೆ ಗಾಂಧಿನಗರ ಹೋಗಿ ಕಲ್ತ್ಕೊಂಡೆ, ಬಿಕಾಸ್ ಅವ್ನು ವಿಜಯನಗರದಿಂದ ಬರ್ತಿದ್ದು, ಥ್ರೂ ಮೆಜೆಸ್ಟಿಕ್ ಬರಬೇಕಲ್ಲ. ಅವನು ಉಡುಪಿಯಿಂದ ಬಂದಿದ್ದು, ಸಿನಿಮಾ ನೋಡೋಕಂತ ಅಲ್ಲಿ ಹೋಗ್ತಾ ಇದ್ವಿ. ಸೊ ಸೆಕೆಂಡ್ ಇಯರ್ ಸೇಮ್ ಅಕ್ಕನಿಗಂತ ಅಕ್ಕ ಬೆಂಗಳೂರಿಗೆ ಬರ್ತಾರೆ, ಡಿಗ್ರಿ ಮುಗಿಸಿದ್ದಾರೆ, MBA ಮಾಡಕ್ ಬರ್ತಾರೆ ಅಂತ ಹೇಳಿ ರೆಡ್ ಕಲರ್ ಸ್ಕೂಟಿ, ಇವ್ರದ್ದು ವೈಟ್ ಅಲ್ಲ, ನಮ್ಮ ಮನೆ ರೆಡ್ ಕಲರ್ ಸ್ಕೂಟಿ. ಸೊ ಅದನ್ನ ಅಕ್ಕ ಬರೋಕ್ಕಿಂತ ನಮ್ಮ ಮುಂಚೆನೆ ಅದನ್ನ ಲಗಾಡಿ ತೆಗ್ದಿದ್ದೆ ನಾನು. ಅದನ್ನೆಲ್ಲ ತಗೊಂಡು ಸ್ವಲ್ಪ ಕಲ್ತು ಅದನ್ನ ಓಡಿಸಕ್ಕೆಲ್ಲ
ಸೊ ಅದಾದ್ಮೇಲೆ ಅದರಲ್ಲಿ ತುಂಬಾ ಸಲ ಸಿಗ್ನಲ್ ಮಧ್ಯಕ್ಕೆ ಹೋಗಿ ನಿಂತ್ಕೊಂಡಿದ್ವಿ. ಗೊತ್ತಾಗಿದೆ ಅಂದ್ರೆ ಹಿಂದೆ ಯಾರು ಬರ್ತಿಲ್ಲ ಅಂತ. ಅದು ನಮ್ಗೆ ಮಿರರೆಲ್ಲ ಕರೆಕ್ಟಾಗಿ ಇಟ್ಕೊಂಡಿರ್ತೀವಿ. ಓಕೆ ಓಕೆ. ಸೊ ಈಗ ಹೋಗ್ಬೇಕಾದ್ರೆ ಯಾರೋ ನಿಂತಿದಾರಲ್ಲ ತಗೊಂಡ ನಿಲ್ಸಿ ಪೊಲೀಸರಿಗೆ ಮುಖ ನೋಡಿದ ತಕ್ಷಣ ಅಂದ್ರೆ ಯಾರು ಇದು ಮಾಡಿಲ್ಲ ಪಾಪ. ಓಕೆ. ಮುಖ ನೋಡಿದ ತಕ್ಷಣ ಯಾವ ಹಿಂದಲ್ಲ ಅಂತ ಗೊತ್ತಾಗಿ ಬಂದಿರ್ತೀವಿ ಅಂತ ಅನ್ಕೊಂಡು. ಆ ತರ ಎಕ್ಸ್ಪೀರಿಯನ್ಸ್ ತುಂಬಾ ಜನರಿಗೆ ಇವತ್ತಿಗೂ ಕೂಡ ಆಗುತ್ತೆ. ಅಂಡ್ ಸೇಮ್ ಟೈಮ್ ಲೇಟರ್ ಇದೆಲ್ಲ ಗೊತ್ತಾದ ತಕ್ಷಣ ಈ ಅದೇ ಸ್ವಲ್ಪ ಗೊತ್ತಾದ ತಕ್ಷಣ ನಮ್ಗೆ ತರಲೆ ಬುದ್ಧಿಗಳು ಶುರು ಆಗುತ್ತೆ ಅಂತ. ಆಮೇಲೆ ಸಿಗ್ನಲ್ ಹೆಂಗೆಲ್ಲ ಜಂಪ್ ಮಾಡ್ಕೊಂಡು ಹೋಗ್ಬೋದು ಇದನ್ನೆಲ್ಲ ಮಾಡ್ತಾ ಇದ್ವಿ. ಅದೊಂದು ಹೇಳಿ ನೋಡೋಣ, ಹೆಂಗೆಲ್ಲ ಜಂಪ್ ಮಾಡ್ತಿದ್ರಿ ಸಿಗ್ನಲ್? ಸಿಗ್ನಲ್ ಒಂದು ದಿವಸ ಯಾವುದೋ ಒಂದು ಮ್ಯಾಚ್ ಇತ್ತು, ಕ್ರಿಕೆಟ್ ಮ್ಯಾಚು. ಎಲ್ಲ ಈ ನಮ್ಮ ಊರ್ ಕಡೆ ಬಂಟರ ಸಂಘದ್ದು ರಾಘವೇಂದ್ರ ಶೆಟ್ಟಿ ನಮ್ಮ ಸ್ಯಾಟರ್ಡೆ ಹೊರಟಿದ್ದಾರೆ. ಓಕೆ. ಅವರು ಆರ್ಗನೈಸ್ ಮಾಡಿದ್ದು ಅಂದ್ರೆ ನಮ್ಮ ಟೀಮ್ ಎಲ್ಲ ಅವರು ಹೆಡ್ ಮಾಡ್ತಿದ್ರು. ಓಕೆ. ಇದ್ದು ಹೊರಟಿದ್ದು ಲೇಟ್ ಆಗ್ಬಿಡ್ತು, ತುಂಬಾ ದೂರ ಹೋಗಬೇಕಾಗಿತ್ತು. ಒಂದೇ ಒಂದು ಸಿಗ್ನಲ್ ನಾನು ನಿಲ್ಸಿಲ್ಲ, ಎಲ್ಲ ಇರ್ಕೊಂಡು ಹೋಗಿರೋದು. ಆಮೇಲೆ ಮಲ್ಲಿ ಹೋಗಿ ಹೇಳಿದೆ ಅವನಿಗೆ, ಸುಮಾರು ಪೆನಾಲ್ಟಿ ಬರುತ್ತೆ, ಕಟ್ಟಕ್ಕೆ ನೀನೇ ಕಾಸು ಕೊಡ್ಬೇಕೀಗ. ಎಸ್, ಇವಾಗ ಆಗಿದ್ರಂತೂ ಸಿಕ್ಕಾಬಟ್ಟೆ ಬಂದಿರೋದು ನಿಮ್ಗೆ ಎಲ್ಲಾ ಕ್ಯಾಮರಾಗಳು ಆನ್. ಬ್ಯೂಟಿಫುಲ್ ಈಗ ಅಂದ್ರೆ ನೀವು ನಮ್ಮ ಮೈಸೂರು ರೋಡಲ್ಲಿ ನಾನು ನಿನ್ನೆಲ್ಲ ಮೈಸೂರಿಗೆ ಹೋಗಿ ಬಂದೆ. ಅವಾಗ 130ಕ್ಕಿಂತ ಜಾಸ್ತಿ ಅಲ್ಲ 80, 100 ಈ ತರದ ಲಿಮಿಟ್ ಅಲ್ಲಿ ಇದೆ. ನೀವು ಓಡಿಸಿದ್ರೆ ಈಗ AI ಮಾಡಿದಾರಂತ. ಈಗ ನಿಮ್ಗೆ ಫೋನಲ್ಲಿ ಬರುತ್ತೆ, ಬರುತ್ತೆ. ಮಿನಿಮಮ್ 1,500 ಸ್ಟಾರ್ಟ್ ಆಗಿ 2,000 ನ್ಯಾವಿಗೇಷನ್ ಇಲ್ಲಿ ಹಾಕೊಂಡಿದ್ರೆ ಅಲ್ಲೇ ನಿಮ್ಗೆ ಡಿಸ್ಪ್ಲೇ ಬರುತ್ತೆ ಎಷ್ಟಾಯ್ತು ಅಂತ. ಅಂದ್ರೆ ನಿಮ್ಗೆ ಅವರು ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ ವರೆಗೆ ಇಟ್ಕೊಂಡಿದ್ದಾರೆ. ಅಂದ್ರೆ ಈಗ ಟೋಲ್ ಎಂಟರ್ ಆಗ್ತಾರೆ ಮೈಸೂರು ರೋಡ್, ಅಲ್ಲಿಂದ ಒಂದಿಷ್ಟು ಕಿಲೋಮೀಟರ್ ಅಂತ. ಅದನ್ನ ನೀವು ಎಕ್ಸಾಕ್ಟ್ಲಿ 30 ಮಿನಿಟ್ಸ್ ಪ್ಲಸ್ ದಾಟಬೇಕು. 30 ಮಿನಿಟ್ಸ್ ಒಳಗ್ ನಿಮ್ ಗಾಡಿ ಆ ಟೋಲ್ ಇದನ್ನ ಕ್ಯಾಮ್ರಾ ದಾಟ್ತಂದ್ರೆ ನಿಮ್ ಟಕ್ ಅಂತ ಫೋನಲ್ಲಿ 2,000 ರೂಪಾಯಿ ಅಂತ ಬರುತ್ತೆ. ಆಮೇಲೆ ನಿಮ್ಗೆ ಎಷ್ಟು ಸಲ ಮಾಡಿದ್ರೆ ಅಷ್ಟು ಸಲ ಬರುತ್ತೆ, ರಿಪೀಟೆಡ್ ಬರುತ್ತೆ. ಈಗ ಜನರಿಗೆ ಅನ್ಸುತ್ತೆ ಇಲ್ಲ ನಮ್ಮ ಮೊದ್ಲಿನ ಪೊಲೀಸರು ಎಷ್ಟೋ ವಾಸಿ ಒಂದ್ ಕಡೆ ಕೊಟ್ಟು ಒಂದು ರಿಸೀಟ್ ತಗೊಂಡ್ರೆ ಇನ್ನೊಂದ್ ಕಡೆ ಬಿಟ್ಬಿಡೋರು ಅಂತ. ಈಗ ಹಿಂಗಿಲ್ಲ, ನೀವು ಹೋದಷ್ಟು ಹಾಕೊಂಡು ಪಟ 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 ಬರ್ತಾರೆ. ಈ ಲಾಫಿಂಗ್ ಬುದ್ಧ ಮೊದಲಿನ ಪೊಲೀಸೇ ಇವಾಗಿನ ಪೊಲೀಸ್ ಸರ್? ಇವಾಗಿನ ಪೊಲೀಸ್ ಅನ್ನೋದಕ್ಕಿಂತ ಮೇ ಬಿ ಅರೌಂಡ್ 2000 ಟೈಮ್ ಇಂದ ಪೊಲೀಸ್, ವೆರಿ ರೀಸೆಂಟ್ ಪೊಲೀಸ್ ಅಲ್ಲ. ಇವನ್ ನಗಸ್ತಾನ ಅಳಸ್ತಾನ? ಇವನು ಸಿಕ್ಕಾಪಟ್ಟೆ ನಗಿಸ್ತಾನೆ. ಅಂದ್ರೆ ಅವ್ನ್ ಕಾಮಿಡಿ ಮಾಡಲ್ಲ, ಬಟ್ ಅವ್ನ್ ಇರೋ ಟೈಟ್ಲ್ ಅಲ್ಲೇ ಲಾಫಿಂಗ್ ಅಂತ ಇದೆ. ಅವ್ನ್ ಇರೋ ಹಾವ ಭಾವ, ಲೈಟ್ ಹಾರ್ಟೆಡ್ ಹ್ಯೂಮರ್ ಮತ್ತೆ ಇಮೋಷನ್ಸ್ ಕೂಡ ಇದೆ. ಯು ವಿಲ್ ಫೀಲ್ ಫಾರ್ ಹಿಮ್. ಸೊ ನಿಮ್ಗೆ ಯಾವ ತರದ ಇಮೋಷನ್ಸ್ ಕೂಡ ಅಯ್ಯೋ ಅನ್ನಿಸ್ತಾನೆ, ಅಯ್ಯೋ ಪಾಪ ಅನ್ನಿಸ್ತಾನೆ. ಹೊಟ್ಟೆ ಬಗ್ಗೆನೆ ವಿಚಾರಗಳು ಬಂದಾಗ ಇಡೀ ಸಿನಿಮಾದಲ್ಲಿ ಅಯ್ಯೋ ಪಾಪ ಛೇ ಅಂತಾನು ಅನ್ಸುತ್ತೆ ಜನರಿಗೆ. ಅಟ್ ದ ಸೇಮ್ ಟೈಮ್ ಎಲ್ಲರ ಮುಖದ ಮೇಲೂ ಒಂದು ಮುಗುಳ್ನಗೆ ಇಡೀ ಸಿನಿಮಾ ಇದ್ದೇ ಇರುತ್ತೆ. ಶುರುವಿಂದ ಕೊನೆ ತನಕ ನಿಮ್ಗೊಂದು ಮುಗುಳ್ನಗೆ ಇದ್ದೇ ಇರುತ್ತೆ. ಅಂದ್ರೆ ನಿಮ್ಗೆ ಬೇಸಿಕಲಿ ಕಾನ್ಸೆಪ್ಟ್ ವೈಸ್ ಹೇಳ್ಬೇಕು ಅಂದ್ರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೇಗೆ ಒಂದು ಶಾಲೆ, ಕನ್ನಡ ಶಾಲೆ ಮುಚ್ಚೋಗ್ತಾ ಇದೆ ಅನ್ನೋದನ್ನು ಎಷ್ಟು ಫನ್ನಿಯಾಗಿ ಹೇಳಕ್ ಸಾಧ್ಯ ಅನ್ನೋದನ್ನ ಏನ್ ರಿಷಬ್ ಮಾಡ್ದ. ಲಾಸ್ಟ್ 15 ಮಿನಿಟ್ಸ್ ಅಷ್ಟೇ ಅನಂತ್ನಾಗ್ ಸರ್ ಅದ್ರ ಬಗ್ಗೆ ತುಂಬಾ ಸೀರಿಯಸ್ ಆಗಿ ಮಾತಾಡೋದು. ಸೊ ಜನರಿಗೆ ನಾಟುವಂಥದ್ದು ಕೊನೆ 15 ನಿಮಿಷ ಮಾತ್ರ. ನೀವು 2-2.5 ಗಂಟೆನೂ ನಾನು ಪೂರ್ತಿ ಜನರಿಗೆ ಬುದ್ಧಿ ಹೇಳಕ್ ಹೋಗ್ತೀನಿ ಅಂದ್ರೆ ಯಾರು ಕೇಳಕ್ ತಯಾರಿಲ್ಲ. ಅಲ್ಲಿ ನಿಮಗ್ ಬೇಕಾಗಿರೋದು ವಿಷಯ ಹೇಳ್ಬೇಕಾಗಿರೋದೇ ನಾವು ಕೊನೆಯಲ್ಲಿ. ಅಲ್ಲಿವರೆಗೂ ಅವ್ರನ್ನ ನಗಿಸಿ, ಅವ್ರನ್ನ ಚಂದ ಮಾಡಿ, ಅವ್ರನ್ನ ಲೈಟ್ ಹಾರ್ಟೆಡ್ ಆಗಿ ಆ ಮೂಡಿ ಕರ್ಕೊಂಬಂದು ಇಲ್ಲಿ ಇದು ವಿಚಾರ ಅನ್ನುವಂಥದ್ದನ್ನು ಹೇಳಿ ಆಮೇಲೆ ಕ್ಲೋಸ್ ಮಾಡಿ.